ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ಇವತ್ತಿನ ಈ ವಿಡಿಯೋ ಪಾಠದಲ್ಲಿ ನಾವು 10ನೇ ತರಗತಿಯ ರಾಜ್ಯಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 2025. ಇವತ್ತಿನ ಈ ವಿಡಿಯೋದಲ್ಲಿ SSLC or 10th ಪ್ರಿಪರೇಟರಿ ಎಕ್ಸಾಮ್ 2025. ಈ ಒಂದು ವಿಡಿಯೋದಲ್ಲಿ ನಾವು 10ನೇ ತರಗತಿಯ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್, ದ್ವಿತೀಯ ಭಾಷೆ ಇಂಗ್ಲೀಷ್, ಸಬ್ಜೆಕ್ಟ್ ಕೋಡ್ 31E 80 ಅಂಕಗಳಿಗೆ ಬರ್ತಕ್ಕಂತಹ ಬಹು ನಿರೀಕ್ಷಿತ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಹಾಗಾಗಿ ಯಾರಾದರೂ ಮೊದಲೇ ಬಾರಿಗೆ ನಮ್ಮ ಚಾನೆಲನ್ನು ನೋಡ್ತಾ ಇದ್ದರೆ ತಪ್ಪದೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ತಡ ಮಾಡದೇನೆ ಇವತ್ತಿನ ವಿಡಿಯೋ ಪಾಠವನ್ನು ಪ್ರಾರಂಭಿಸೋಣ. ಯಾಕಪ್ಪ ಅಂತಂದರೆ ಸಂಪೂರ್ಣವಾಗಿ ಪ್ರಶ್ನೆ ಪತ್ರಿಕೆಯನ್ನು ಉತ್ತರಗಳ ಜೊತೆಗೆ ಚರ್ಚೆ ಮಾಡ್ತಕ್ಕಂಥ ವಿಡಿಯೋ ಪಾಠ ಆಗಿರ್ತಕ್ಕಂಥದ್ದು. ಫಸ್ಟ್ ಆಫ್ ಆಲ್ ಫಸ್ಟ್ ಕ್ವಶನ್ ನೋಡೋದಾದರೆ ಮೇನ್ ಕ್ವಶನ್ ನಂಬರ್ 1. 4 alternatives are given for each of the following statement questions or incomplete statements. Only one of them is correct or most appropriate. Choose the correct alternative and write the complete answer along with its letter of alphabet ಅಂತಕ್ಕಂತಹ ಫಸ್ಟ್ ಕ್ವಶನ್ ಇದೆ. ಇದಿಷ್ಟೆಲ್ಲವೂ ಯಾವುದಕ್ಕಪ್ಪ ಅಂತಂದ್ರೆ ಇಲ್ಲಿ ಜಸ್ಟ್ ಫಾರ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಿರ್ತವೆ, ಬಹು ಆಯ್ಕೆ ಪ್ರಶ್ನೆಗಳು. ಒಂದು ಕ್ವಶನ್ ಕೊಟ್ಟಿರ್ತಾರೆ, ಇಲ್ಲ ಅಂತಂದರೆ ಒಂದು ಸ್ಟೇಟ್ಮೆಂಟ್ ಇರ್ತದೆ, ಅದಕ್ಕೆ 4 ಆಲ್ಟರ್ನೇಟ್ ಆನ್ಸರ್ಸ್ಗಳಿರ್ತವೆ. ಸರಿಯಾಗಿರ್ತಕ್ಕಂಥ ಚೂಸ್ ಮಾಡಿ ಅದರ ಆಪ್ಷನ್ ಸಂಖ್ಯೆಯನ್ನು ಕೂಡ ಆಪ್ಷನನ್ನು ಅಕ್ಷರವನ್ನು ಕೂಡ ಬರೀಬೇಕಾಗ್ತದೆ. ಆಪ್ಷನ್ ಎ ಆಗಿದರೆ ಎ, ಬಿ ಆಗಿದರೆ ಬಿ, ಸಿ ಆಗಿದರೆ ಸಿ, ಡಿ ಅಥವಾ ಡಿ ಆಗಿರ್ತಕ್ಕಂಥ ಆಪ್ಷನ್ ಆಗಿದರೆ ಆಪ್ಷನ್ ಬರೋದು, ಆಮೇಲೆ ನಿಮ್ಮ ಆನ್ಸರನ್ನು ಬರೀಬೇಕಾಗ್ತದೆ. ಫಸ್ಟ್ ಕ್ವಶನ್ ನೋಡೋದಾದರೆ ರೀಡ್ ದ ಗಿವನ್ ಕಾನ್ವರ್ಜೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್. ಕೆಳಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ನಲ್ಲಿ ಒಂದು ಸೆಂಟೆನ್ಸ್ಗೆ ಕಾನ್ವರ್ಜೇಷನಲ್ಲಿ ಒಂದು ಸೆಂಟೆನ್ಸ್ಗೆ ಅಂಡರ್ಲೈನ್ ಮಾಡಲಾಗಿದೆ. ಅಂಡರ್ಲೈನ್ ಮಾಡಲ್ಪಟ್ಟಿರ್ತಕ್ಕಂತಹ ಆ ಸೆಂಟೆನ್ಸನ್ನು ನಾವು ಲ್ಯಾಂಗ್ವೇಜ್ ಫಂಕ್ಷನಲ್ಲಿ ಏನಾಗ್ತದೆ ಅಂತಕ್ಕಂಥದ್ದು. ಇಲ್ಲಿ ರಕ್ಷಿತ್ ಮತ್ತು ರಹೀಮ್ ಅಂತಕ್ಕಂಥ ನಡುವೆ ಇರತಕ್ಕಂತಹ ಒಂದು ಕನ್ವರ್ಜೇಷನ್. ಅಬ್ಸಲ್ಯೂಟ್ಲಿ ಐ ವಾಂಟ್ ಟು ವಾಚ್ ಇಟ್ ಅಗೇನ್ ಅಂತಕ್ಕಂಥದ್ದು, ಇದು ಈ ಒಂದು ಸೆಂಟೆನ್ಸ್ಗೆ ನಾವು ಲ್ಯಾಂಗ್ವೇಜ್ ಫಂಕ್ಷನನ್ನು ಹುಡುಕಬೇಕಾಗ್ತದೆ. ಲ್ಯಾಂಗ್ವೇಜ್ ಫಂಕ್ಷನಲ್ಲಿ ಆಪ್ಷನ್ ಎ ಬಂದು ಎಕ್ಸ್ಪ್ರೆಸಿಂಗ್ ಪ್ರಿಫರೆನ್ಸ್, ಆಪ್ಷನ್ ಬಿ ರಿಕ್ವೆಸ್ಟಿಂಗ್, ಆಪ್ಷನ್ ಸಿ ಅಪ್ರಿಷಿಯೇಟಿಂಗ್, ಆಪ್ಷನ್ ಡಿ ಸಜೆಸ್ಟಿಂಗ್ ಅಂತ ಇದೆ. ಇಲ್ಲಿ ಅಬ್ಸಲ್ಯೂಟ್ಲಿ ಐ ವಾಂಟ್ ಟು ವಾಚ್ ಇಟ್ ಅಗೇನ್. ಇದು ಅಪ್ರಿಷಿಯೇಟಿಂಗ್ನಲ್ಲಿ ಲ್ಯಾಂಗ್ವೇಜ್ ಫಂಕ್ಷನಲ್ಲಿ ಬರ್ತಕ್ಕಂಥ ಅಪ್ರಿಷಿಯೇಟಿಂಗಿಗೆ ಎಕ್ಸಾಂಪಲ್ ಆಗಿರ್ತಕ್ಕಂಥ ಸೆಂಟೆನ್ಸ್ ಆಗಿರ್ತಕ್ಕಂಥದ್ದು. ರಕ್ಷಿತ್ ಮತ್ತು ರಹೀಮ್ ಅವರು ಇರತಕ್ಕಂತಹ ಈ ಕನ್ವರ್ಜೇಷನ್ ನೋಡೋದಾದರೆ ದ ಮೂವಿ ವಾಸ್ ಗ್ರೇಟ್ ವಾಸಂಟ್ ಇಟ್ ಅಂತಕ್ಕಂಥ ಮಾತು ರಕ್ಷಿತ್ ಕೇಳಿದಾಗ ರಹೀಮ್ ಹೇಳ್ತಾನೆ ಅಬ್ಸಲ್ಯೂಟ್ಲಿ ಐ ವಾಂಟ್ ಟು ವಾಚ್ ಇಟ್ ಅಗೇನ್, ನಾನು ಇನ್ನೊಂದು ಬಾರಿ ಇದನ್ನು ನೋಡಬೇಕು. ಯಾಕಂತಾರೆ ಆ ಫಿಲ್ಮನ್ನು ಇಲ್ಲಿ ರಹೀಮ್ ಅಂತಕ್ಕಂಥವ್ನು ಏನು ಮಾಡ್ತಾ ಇದ್ದಾನೆ, ಅಪ್ರಿಷಿಯೇಟ್ ಮಾಡ್ತಾ ಇರೋದರಿಂದ ಲ್ಯಾಂಗ್ವೇಜ್ ಫಂಕ್ಷನಲ್ಲಿ ಈ ಸೆಂಟೆನ್ಸು ಅಪ್ರಿಷಿಯೇಟಿಂಗ್ ಆಗ್ತದೆ. ಸೆಕೆಂಡ್ ಕ್ವಶನ್ ನೋಡೋದಾದರೆ ರೀಡ್ ದ ಕನ್ವರ್ಜೇಷನ್ ಆ್ಯಂಡ್ ಚೂಸ್ ದ ಇನ್ಫಿನೇಟಿವ್. ಇನ್ಫಿನೇಟಿವ್ ಅಂದ ತಕ್ಷಣ ನಮ್ಮ ಮೈಂಡಿಗೆ ಬರಬೇಕು 2 + ಮೇನ್ ವರ್ಬ್. 2 ಬಂದು ಮೇನ್ ವರ್ಬ್ ಬಂದಿರೋದು ಇನ್ಫಿನೇಟಿವ್ ಆಗಿರ್ತದೆ. ಈ ಸೆಂಟೆನ್ಸ್ನಲ್ಲಿ ಅಥವಾ ಕನ್ವರ್ಜೇಷನಲ್ಲಿ 2 ಅಂತಕ್ಕಂಥ ಹುಡುಕಬೇಕಾಗ್ತದೆ. ಶೀಲಾ ಹೇಳ್ತಾಳೆ ಐ ಹ್ಯಾವ್ ಪ್ರಾಬ್ಲಮ್ ವಿತ್ ಮೈ ಕಂಪ್ಯೂಟರ್, ಐ ಆಮ್ ಗೋಯಿಂಗ್ ಟು ದಿ ಸರ್ವಿಸ್ ಸೆಂಟರ್. ಐ ಆಮ್ ಗೋಯಿಂಗ್ ಟು ದಿ ಸರ್ವಿಸ್ ಸೆಂಟರ್ ಅಂತಕ್ಕಂಥದ್ದು ಈ ಒಂದು ಶೀಲಾ ಹೇಳ್ತಕ್ಕಂಥ ಮಾತು. ಅವಾಗ ಶಿರೀಷಾ ಏನು ಹೇಳ್ತಾಳೆ ಅಂತಂದರೆ ಕಮ್ ಲೆಟ್ ಮೀ ಹೆಲ್ಪ್ ಯು ಟು ಫಿಕ್ಸ್ ಇಟ್ ಅಂತಕ್ಕಂಥ ಇದೆ. ಇಲ್ಲಿ ಇಡೀ ಕಾನ್ವರ್ಸೇಷನಲ್ಲಿ ಇಲ್ಲಿ ಒಂದು 2 ಬಂದಿರತಕ್ಕಂಥದ್ದು, ಇಲ್ಲಿ ಒಂದು 2 ಬಂದಿರತಕ್ಕಂಥದ್ದು. ಬಟ್ ಇಲ್ಲಿ 2 ಆದಮೇಲೆ ಮೇನ್ ವರ್ಬ್ ಬಂದಿರೋದಿಲ್ಲ. 2 + ಮೇನ್ ವರ್ಬ್ ಅಂತ ನಾನು ಮೊದಲೇ ಹೇಳಿರೋಂಗೆ ಇಲ್ಲಿ ಫಿಕ್ಸ್ ಅಂತಕ್ಕಂಥದ್ದು ಮೇನ್ ವರ್ಬ್ ಆಗಿ ಕೆಲಸ ಮಾಡ್ತಾ ಇರೋದ್ರಿಂದ 2 ಫಿಕ್ಸ್ ಅಂತಕ್ಕಂಥದ್ದು ಇನ್ಫಿನೇಟಿವ್ ಆಗಿರ್ತದೆ. ನಮ್ಮ ಆನ್ಸರ್ ಏನಾಗಬೇಕು, ಇಲ್ಲಿ 2 ಫಿಕ್ಸ್ ಅಂತಕ್ಕಂಥದ್ದು ನಮ್ಮ ಸರಿಯಾಗಿರ್ತಕ್ಕಂಥ ಆನ್ಸರ್ ಆಗಬೇಕು. ಕ್ವಶನ್ ನಂಬರ್ 3 ರೀಡ್ ದ ಗಿವನ್ ಕಾನ್ವರ್ಸೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಅಪ್ರೋಪ್ರೈಟ್ ವರ್ಡ್ಸ್ ಅಂತಕ್ಕಂಥ ಇದೆ. ಇದು ಇಫ್ ಕ್ಲಾಸ್ಗೆ ಸಂಬಂಧಪಡ್ತಕ್ಕಂಥ ಕ್ವಶನ್ ಆಗಿರೋದ್ರಿಂದ ವಿಶಾಲ್ ಮತ್ತು ವಿಕಾಸ್ ಅವರ ನಡುವೆ ಇರತಕ್ಕಂಥ ಕಾನ್ವರ್ಸೇಷನ್ ಇರ್ತದೆ. ವಿಶಾಲ್ ಹೇಳ್ತಾನೆ ಆರ್ ಯು ಕಮಿಂಗ್ ಟು ದಿ ಟೂರ್ ಅಂತಕ್ಕಂಥ ಪ್ರಶ್ನೆ ಮಾಡಿದಾಗ ವಿಕಾಸ್ ಹೇಳ್ತಾನೆ ಇಫ್ ಐ ಹ್ಯಾಡ್ ಸೇವ್ಡ್ ₹500 ಎವ್ರಿ ಮಂತ್ ಐ ಡ್ಯಾಶ್ ಹ್ಯಾಡ್ ಇನಫ್ ಮನಿ ಟು ಕಮ್ ಫಾರ್ ದ ಟೂರ್ ಅಂತಕ್ಕಂಥದ್ದು. ಇಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ವುಡ್ ಹ್ಯಾವ್ ಅಂತಕ್ಕಂಥದ್ದು. ಈ ವುಡ್ ಹ್ಯಾವ್ ಅಂತಕ್ಕಂಥ ವರ್ಡನ್ನು ಈ ಒಂದು ಬ್ಲ್ಯಾಂಕ್ನಲ್ಲಿ ಫಿಲ್ ಮಾಡಿ ನೋಡಿದಾಗ ಇಫ್ ಐ ಹ್ಯಾಡ್ ಸೇವ್ಡ್ ₹500 ಎವ್ರಿ ಮಂತ್ ಐ ವುಡ್ ಹ್ಯಾವ್ ಹ್ಯಾಡ್ ಇನಫ್ ಮನಿ ಟು ಕಮ್ ಫಾರ್ ದ ಟೂರ್ ಅಂತಕ್ಕಂಥದ್ದು. ಇಲ್ಲಿ ಪಾಸಿಬಿಲಿಟಿ ಇರೋದರಿಂದ ವುಡ್ ಹ್ಯಾವನ್ನು ತೊಗೋಬೇಕಾಗ್ತದೆ. ಬಿಕಾಸ್ ಈ ಸೆಂಟೆನ್ಸ್ ಇರೋದು ನಮಗೆ ಇಫ್ ಕ್ಲಾಸ್ನಲ್ಲಿ ಈ ಕಂಡೀಷನಲ್ಸ್ನಲ್ಲಿ ಸೆಕೆಂಡ್ ಕಂಡೀಷನಲ್ ಸೆಂಟೆನ್ಸ್ ಆಗಿರ್ತದೆ. ನೆಕ್ಸ್ಟ್ ಬಂದಾಗ ಕ್ವಶನ್ ನಂಬರ್ 4 ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗನ್ನು ಮಾಡಿರಿ ಅಂತಕ್ಕಂಥ ಇದೆ. ಕ್ವಶನ್ ಟ್ಯಾಗ್ ಅಂದ ತಕ್ಷಣ ವೆರಿ ಈಜೆಸ್ಟ್ ನಮಗೆ ಮೈಂಡಿಗೆ ಬರಬೇಕಾಗ್ತದೆ ವಿ ಎಂಜಾಯ್ಡ್ ದ ಪಾರ್ಟಿ. ಇದು ವಿ ಎಂಜಾಯ್ಡ್ ದ ಪಾರ್ಟಿ ಅಂತಕ್ಕಂಥ ಸೆಂಟೆನ್ಸ್ ನಮಗೆ ಏನಾಗಿದೆಪ್ಪ ಅಂತಂದರೆ ಇಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿ ಇರ್ತಕ್ಕಂಥದ್ದು. ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿ ಹೆಲ್ಪಿಂಗ್ ವರ್ಬ್ ಬಂದಿರೋದಿಲ್ಲ. ನಾವೇನು ಮಾಡ್ಬೇಕಂತಂದರೆ ಇಲ್ಲಿ ಡಿಡ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ತೊಗೋಬೇಕಾಗ್ತದೆ. ವಿ ಎಂಜಾಯ್ಡ್ ದ ಪಾರ್ಟಿ ಅಂತಕ್ಕಂಥದ್ದು ಪಾಸಿಟಿವ್ ಸೆಂಟೆನ್ಸ್ನಲ್ಲಿ ಇರೋದರಿಂದ ನಾವು ಅದನ್ನು ನೆಗೆಟಿವ್ ಫಾರ್ಮ್ಗೆ ಚೇಂಜ್ ಮಾಡಬೇಕು. ವಿ ಡಿಡಂಟ್, ಆಲ್ರೆಡಿ ವಿ ಅಂತಕ್ಕಂಥದ್ದು ಇಲ್ಲಿ
ಪ್ರನೌನ್ನಲ್ಲಿರೋದ್ರಿಂದ ನೀವು ವಿ ಅಂತ ಬರೆದು ಕ್ವಶನ್ ಮಾರ್ಕ್ಗೆ ಟ್ರೈನ್ ಆಫ್. ಸೊ ಹಾಗಾಗಿ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ ಬಿ, ಡಿಡೆಂಟ್ ವಿ. ಯಾಕೆ ಬಂತು, ಹೇಗೆ ಬಂತು ಅಂತಕ್ಕಂಥ ನಿಮಗೆ ಇಲ್ಲಿ ಶಾರ್ಟಾಗಿ ವಿವರಣೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇನ್ನು ಮೇನ್ ಕ್ವಶನ್ ನಂಬರ್ 2, ಡೂ ಆಸ್ ಡೈರೆಕ್ಟೆಡ್. ಸೊ 12 ಕ್ವಶನ್ಸ್ ಇರ್ತವೆ, ನಿಮಗೆ 12 ಮಾರ್ಕ್ಸ್ ಇರ್ತದೆ. ಈಚ್ ಕ್ವಶನ್ ಕ್ಯಾರೀಸ್ 1 ಮಾರ್ಕ್. ಸಬ್ ಕ್ವಶನ್ ನಂಬರ್ 5, ಕಂಬೈನ್ ದ ವರ್ಡ್ ಕಾಲಮ್ ಎ ವಿತ್ ಇಟ್ಸ್ ಕ್ಯಾಲ್ಕುಲೇಟಿವ್ ವರ್ಡ್ ಇನ್ ಕಾಲಮ್ ಬಿ. ಕಾಲಮ್ ಎನಲ್ಲಿರತಕ್ಕಂಥ ಹೆವಿ ಅಂತಕ್ಕಂಥ ವರ್ಡ್ಗೆ ಕಾಲಮ್ ಬಿ ನಲ್ಲಿರತಕ್ಕಂತಹ ಕ್ಯಾಲ್ಕುಲೇಟಿವ್ ವರ್ಡ್ ಯಾವ ಸೆಟ್ ಆಗ್ತದಪ್ಪ ಅಂತಂದ್ರೆ ಇಲ್ಲಿ ಹೆವಿ ಶವರ್ ಆಗಲ್ಲ, ಹೆವಿ ಕ್ಲೌಡ್ ಆಗಲ್ಲ, ಹೆವಿ ಫಾಗ್ ಆಗಲ್ಲ, ಹೆವಿ ರೇನ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಕ್ಯಾಲ್ಕುಲೇಟಿವ್ ವರ್ಡ್ ನಮಗಿಲ್ಲಿ ಸಿಗ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ನೋಡಿದ್ರೆ ಪಿಕ್ ಔಟ್ ದ 1 ಸಿಲೆಬಲ್ ವರ್ಡ್. ಕೊಟ್ಟಿರ್ತಕ್ಕಂಥ 4 ವರ್ಡ್ಸ್ಗಳಲ್ಲಿ 1 ಸಿಲೆಬಲ್ ವರ್ಡ್ ಯಾವುದು ನೋಡಬೇಕು. ಡಿಲೈಟ್, ಮ್ಯಾಗ್ನೆಟಿಕ್, ವರ್ಡ್, ಎಂಥೂಸಿಯಾಸಮ್ ಅಂತಕ್ಕಂಥದ್ದು. ಸೊ ಇಲ್ಲಿ ವರ್ಡ್ ಅಂತಕ್ಕಂಥದ್ದು ಸಿಂಗಲ್ ಸಿಲೆಬಲ್ ಅಥವಾ 1 ಸಿಲೆಬಲ್ ಅಥವಾ ಮೋನೋ ಸಿಲೆಬಲ್ಗೆ ಎಕ್ಸಾಂಪಲ್ ಆಗಿರ್ತಕ್ಕಂಥದ್ದು. ಇನ್ನು ಕ್ವಶನ್ ನಂಬರ್ 7, ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್. ಪ್ರಿಪೋಸಿಷನ್ ಅನ್ನು ತುಂಬ್ರಿ ಅಂತ ಇದೆ. ಪೇಷನ್ಸ್ ಕೇಮ್ ಡ್ಯಾಶ್ ಹೈ ಹೋಪ್ಸ್ ಟು ದಿ ಡಾಕ್ಟರ್ ಅಂತಕ್ಕಂಥದ್ದು. ಸೊ ಇಲ್ಲಿ ಪೇಷನ್ಸ್ ಕಮ್ ವಿತ್ ಹೈ ಹೋಪ್ಸ್ ಟು ದಿ ಡಾಕ್ಟರ್ ಅಂತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಆಗಿರ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 8, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಸೂಟೇಬಲ್ ಆರ್ಟಿಕಲನ್ನು ಫಿಲ್ ಮಾಡ್ತಕ್ಕಂಥದ್ದು. ನೋಡೋದಾದ್ರೆ ಇಲ್ಲಿ ಐ ವೇಟೆಡ್ ಫಾರ್ ಡ್ಯಾಶ್ ಆರ್ ಆ್ಯಂಡ್ ಹಾಪ್ ಫಾರ್ ಮೈ ಫ್ರೆಂಡ್ ಅಟ್ ದ ಮೆಟ್ರೋ ಸ್ಟೇಷನ್ ಅಂತಕ್ಕಂಥದ್ದು. ಸೊ ಇಲ್ಲಿ ಆರ್ ಅಂತಕ್ಕಂಥದ್ದು ಫಸ್ಟ್ ಲೆಟರ್ ಆಫ್ ದಿ ವರ್ಡ್ ಅದು ನಿಮಗೆ ಕಾನ್ಸೋನೆಂಟ್ ಇದ್ದರೂ ಕೂಡ ಪ್ರೊನೌನ್ಸ್ ಆ್ಯಸ್ ಎ ವೋವೆಲ್, ಅದು ಮೊದಲನೇ ಅಕ್ಷರ ವ್ಯಂಜನಾಕ್ಷರವಿದ್ದರೂ ಕೂಡ ಸ್ವರದಂತೆ ಉಚ್ಚರಿಸಲ್ಪಡ್ತಾ ಇರೋದರಿಂದ ಸಿಂಗ್ಯುಲರ್ ಫಾರ್ಮ್ನಲ್ಲಿರೋದರಿಂದ ಆ್ಯಸ್ ಪರ್ ರೂಲ್ ನಮಗೆ ಆ್ಯನ್ ಬರ್ತದೆ. ಸೊ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ನಿಮಗೆ ಇಲ್ಲಿ ಆರ್ಟಿಕಲ್ ಆ್ಯನ್ ಇಸ್ ದಿ ರೈಟ್ ಆನ್ಸರ್. ಫಿಲ್ ಇನ್ ದ ಬ್ಲಾಂಕ್ ಯೂಸಿಂಗ್ ದಿ ಸೂಟೇಬಲ್ ಲಿಂಕಿಂಗ್ ವರ್ಡನ್ನು ಬರೀ ಅಂತಕ್ಕಂಥದ್ದು ಈ ಸೆಂಟೆನ್ಸ್ಗೆ. ದ ಮ್ಯಾನ್ ಅಟ್ ದ ಪ್ರೋಗ್ರಾಮ್ ಗೇವ್ ಅ ಲಾಂಗ್ ಬೋರಿಂಗ್ ಸ್ಪೀಚ್ ಡ್ಯಾಶ್ ಎವ್ರಿ ಒನ್ ಗಾಟ್ ಬೋರ್ಡ್. ಸೋ ಅಂತಕ್ಕಂಥದ್ದನ್ನು ಇಲ್ಲಿ ಸೇರಿಸಿ ಓದೋದಾದರೆ ದ ಮ್ಯಾನ್ ಅಟ್ ದ ಪ್ರೋಗ್ರಾಮ್ ಗೇವ್ ಅ ಲಾಂಗ್ ಬೋರಿಂಗ್ ಸ್ಪೀಚ್ ಸೊ ಎವ್ರಿ ಒನ್ ಗಾಟ್ ಬೋರ್ಡ್. ಸೊ ಇಲ್ಲಿ ಕರೆಕ್ಟ್ ಆಗಿರ್ತಕ್ಕಂತಹ ಲಿಂಕಿಂಗ್ ವರ್ಡ್ ಯಾವುದಪ್ಪ ಅಂತಂದರೆ ಸೊ ಅಂತಕ್ಕಂಥದ್ದು. ನೆಕ್ಸ್ಟ್ ಫಿಲ್ ಇನ್ ದ ಬ್ಲಾಂಕ್ ವಿತ್ ದ ರೈಟ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ಬ್ರಾಕೆಟ್ಸ್ ಅಂತಕ್ಕಂಥ ಇದೆ. ಸೊ ರೈಟ್ ಫಾರ್ಮ್ ಆಫ್ ದಿ ವರ್ಬನ್ನು ಬರೀಬೇಕಾಗ್ತದೆ. ನೆಕ್ಸ್ಟ್ ಇಯರ್ ಐ ಡ್ಯಾಶ್ ದ ಬೆಸ್ಟ್ ಕಾಲೇಜ್ ಇನ್ ಬೆಂಗಳೂರು ಫಾರ್ ರೋಬೋಟಿಕ್ಸ್ ಅಂತಕ್ಕಂಥ ಇದೆ. ಸೊ ಇದು ಬಿ ಪ್ಲಸ್ ಜಾಯಿನ್ ಅಂತಕ್ಕಂಥದ್ದು. ಇಲ್ಲಿ ಬಿ ಫಾರ್ಮ್ ಆಫ್ ವರ್ಬ್ಸನ್ನು ಬರಿಬೇಕಾಗಿರ್ತಕ್ಕಂಥದ್ದು. ಸೊ ಪ್ರೆಸೆಂಟ್ ಟೆನ್ಸ್ನಲ್ಲಿರೋದರಿಂದ ಬಿ ಫಾರ್ಮ್ ಆಫ್ ವರ್ಬ್ಸ್ ಬರೋದು ಆ್ಯಮ್, ಈಸ್ ಮತ್ತು ಆರ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಪಾಸ್ಟ್ ಟೆನ್ಸ್ಗೆ ಹೋದರೆ ಮತ್ತೆ ನೀವು ವಾಸ್ ಮತ್ತು ವರ್ ಅಂತಕ್ಕಂಥದ್ದು ಬಿ ಫಾರ್ಮ್ ಆಫ್ ವರ್ಬ್ಸ್ ಆಗಿರ್ತವೆ. ಸೊ ಇದು ಪ್ರೆಸೆಂಟ್ ಟೆನ್ಸ್ನಲ್ಲಿ ಇರತಕ್ಕಂಥ ಆಗಿರೋದರಿಂದ ಐ ಬಂದಾಗ 100% ನಮಗೆ ಏನು ಬರಬೇಕು, ಇಲ್ಲಿ ಆ್ಯಮ್ ಬರಬೇಕು. ಈ ಜಾಯಿನ್ ಅಂತಕ್ಕಂಥದ್ದಿಗೆ ನಾವಿಲ್ಲಿ ಐ ಎನ್ ಜಿ ಫಾರ್ಮನ್ನು ಸೇರಿಸಿದರೆ ಐ ಆಮ್ ಜಾಯ್ನಿಂಗ್ ಅಂತಕ್ಕಂಥದ್ದು. ಸೊ ನೆಕ್ಸ್ಟ್ ಇಯರ್ ಐ ಆಮ್ ಜಾಯ್ನಿಂಗ್ ದ ಬೆಸ್ಟ್ ಕಾಲೇಜ್ ಇನ್ ಬೆಂಗಳೂರು ಫಾರ್ ರೋಬೋಟಿಕ್ಸ್ ಅಂತಕ್ಕಂಥದ್ದು ಈ ಒಂದು ಕ್ವಶನ್ಗೆ ಆನ್ಸರ್ ಆಗಿರ್ತದೆ. ನೆಕ್ಸ್ಟ್ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರಾಕೆಟ್ಸ್ ಅಂತಕ್ಕಂಥದ್ದು. ದ ಡ್ಯಾಶ್ ಆಫ್ ದ ಸ್ಟೂಡೆಂಟ್ ಕೆನಾಟ್ ಬಿ ಜಡ್ಜ್ ಮಿಯರ್ಲಿ ಬೈ ಹೀಸ್ ಮಾರ್ಕ್ಸ್ ಅಂತಕ್ಕಂಥ ಇದೆ. ಸೊ ಇಲ್ಲಿ ಏಬಲ್ ಅಂತಕ್ಕಂಥ ವರ್ಡನ್ನು ಈ ಸೆಂಟೆನ್ಸ್ಗೆ ಸರಿ ಹೋಗ್ತಕ್ಕಂಥ ರೀತಿಯಲ್ಲಿ ಬರೀಬೇಕಾಗಿರ್ತಕ್ಕಂಥರಾಗಿರೋದ್ರಿಂದ ಸೆಂಟೆನ್ಸನ್ನು ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗ್ತದೆ. ದ ಎಬಿಲಿಟಿ ಆಫ್ ಸ್ಟೂಡೆಂಟ್ ಕೆನಾಟ್ ಬಿ ಜಡ್ಜ್ ಮಿಯರ್ಲಿ ಬೈ ಹೀಸ್ ಮಾರ್ಕ್ಸ್ ಅಂತಕ್ಕಂಥದ್ದು. ಸೊ ಏಬಲ್ ಅಂತಕ್ಕಂಥ ವರ್ಡನ್ನು ಎಬಿಲಿಟಿಗೆ ಚೇಂಜ್ ಮಾಡಿ ಬರೆದರೆ 1 ಮಾರ್ಕ್ ಸಿಗ್ತಕ್ಕಂಥದ್ದು. ಇನ್ನು ಕ್ವಶನ್ ನಂಬರ್ 12, ನೇಮ್ ದ ಪಾರ್ಟ್ಸ್ ಆಫ್ ದ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್ ಗಿವನ್ ಇನ್ ಸೆಂಟೆನ್ಸ್ ಅಂತಕ್ಕಂಥದ್ದು. ಸೊ ಪಾರ್ಟ್ಸ್ ಆಫ್ ಸ್ಪೀಚನ್ನು ಐಡೆಂಟಿಫೈ ಮಾಡಬೇಕಾಗಿರ್ತಕ್ಕಂಥದ್ದು. ಸುಪ್ರಿಯಾ ಈಸ್ ಬ್ರೇವ್ ಗರ್ಲ್ ಅಂತಕ್ಕಂಥ ಇದೆ. ಸೊ ಇಲ್ಲಿ ಬ್ರೇವ್ ಅಂತಕ್ಕಂಥ ವರ್ಡ್ಗೆ ಅಂಡರ್ಲೈನ್ ಮಾಡಿರೋದ್ರಿಂದ ಇದು ಆ್ಯನ್ ಅಡ್ಜೆಕ್ಟಿವ್ ಆಗ್ತದೆ. ಕಾರಣ ಏನಪ್ಪ ಅಂತಂದರೆ ಇಲ್ಲಿ ಸುಪ್ರಿಯಾ ಅಂತಕ್ಕಂತಹ ಈ ಒಂದು ನಾಮಪದದ ಬಗ್ಗೆ ಸ್ಪೆಷಲ್ಲಾಗಿ ಹೇಳಿರ್ತಕ್ಕಂತಹ ವರ್ಡ್ ಆಗಿರೋದ್ರಿಂದ ನಾಮಪದದ ಬಗ್ಗೆ ವಿಶೇಷವಾಗಿ ಹೇಳಲ್ಪಡ್ತಕ್ಕಂಥ ಪದಗಳಿದ್ರೆ ಅದು ನಾಮವಿಶೇಷಣ ಪದಗಳಾಗ್ತವೆ. ಇಂಗ್ಲೀಷ್ನಲ್ಲಿ ಅಡ್ಜೆಕ್ಟಿವ್ ಆಗ್ತದೆ. ಅಡ್ಜೆಕ್ಟಿವ್ಸ್ ಅಂತಂದರೆ ದ ವರ್ಡ್ ವಿಚ್ ಟೆಲ್ಸ್ ಸಮಥಿಂಗ್ ಅಬೌಟ್ ದಿ ನೌನ್ ದಟ್ ಈಸ್ ಕಾಲ್ಡ್ ಆ್ಯನ್ ಅಡ್ಜೆಕ್ಟಿವ್. ನೆಕ್ಸ್ಟ್ ಯೂಸ್ ದ ವರ್ಡ್ ಪ್ರೆಸೆಂಟ್ ಆ್ಯಸ್ ಅ ವರ್ಬ್. ಪ್ರೆಸೆಂಟ್ ಅಂತಕ್ಕಂಥ ವರ್ಡನ್ನು ವರ್ಬ್ ಆಗಿ ಉಪಯೋಗಿಸಿರಿ ನಿಮ್ಮ ಸೆಂಟೆನ್ಸ್ನಲ್ಲಿ ಅಂತಂದಾಗ ವೆರಿ ಸಿಂಪಲ್, ಐ ಪ್ರೆಸೆಂಟ್ ದ ಅವಾರ್ಡ್ ಟುಡೇ. ನೋಡಿ ಒಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ ನಿಮಗೆ. ವರ್ಬ್ ಆಗಿ ಯೂಸ್ ಮಾಡಿರಿ ಅಂತ ಯಾವುದಾದ್ರೂ ಸೆಂಟೆನ್ಸ್ ಕೊಟ್ಟರೆ ಫಸ್ಟಿಗೆ ನೀವು ಐ ಬರೀರಿ, ಅವ್ರು ಕೊಟ್ಟಿರ್ತಕ್ಕಂತಹ ವರ್ಡ್ ಬರೀರಿ, ಟುಡೇ ಬರೆದ್ರೆ ನಿಮ್ಮ ಸೆಂಟೆನ್ಸಲ್ಲಿ ಕರೆಕ್ಟಾಗಿ ಫ್ರೇಮ್ ಆಗ್ತದೆ. ವರ್ಬ್ ಆಗಿ ಒಂದು ವರ್ಡ್ ಕೊಟ್ಟು ಅದನ್ನು ಕ್ರಿಯಾಪದವನ್ನಾಗಿ ಉಪಯೋಗಿಸಿ ನಿಮ್ಮ ವಾಕ್ಯದಲ್ಲಿ ಅಂತಂದಾಗ ಫಸ್ಟ್ ಐ ಬರೀರಿ, ಆಮೇಲೆ ಅವ್ರು ಕೊಟ್ಟಿರ್ತಕ್ಕಂಥ ವರ್ಡನ್ನು ಇಲ್ಲಿ ಬರೀರಿ, ಅದಾಗ್ತಿದ್ದಂಗೆ ಟುಡೇನೋ ಟುಮಾರೋ ಅಂತ ಬರೆದ್ರೆ ಇನಫ್. ಹಾಗಾಗಿ ಫಾರ್ ಎಕ್ಸಾಂಪಲ್ ಈಗ ರನ್ ಅಂತ ಕೊಟ್ಟಿದ್ರೆ ಅದನ್ನು ವರ್ಬ್ ಆಗಿ ಬರೀ ಅಂತಂದ್ರೆ ಐ ರನ್ ಟುಡೇ. ಆಮೇಲೆ ಸ್ಟಡಿ ಅಂತ ಕೊಟ್ಟಿದ್ರೆ ಐ ಸ್ಟಡಿ ಟುಡೇ. ಹಾಗೆ
ಅದೊಂದು ಸಿಂಪಲ್ ಆಗಿರ್ತಕ್ಕಂಥ ಟ್ರಿಕ್ ನಿಮಗೆ ಮಾರ್ಕ್ಸನ್ನು ತೊಗೊಲಿಕ್ಕೆ. 14th ಕ್ವಶನ್ ನೋಡಿದ್ರೆ ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇಂಟು ಪಾಸಿಟಿವ್ ಡಿಗ್ರಿ. ಸೊ ಇದು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ಗೆ ಸಂಬಂಧಪಡ್ತಕ್ಕಂತಹ ಸೆಂಟೆನ್ಸ್ ಆಗಿರೋದ್ರಿಂದ ನಿಮ್ಗೆ ಕೊಟ್ಟಿರ್ತಕ್ಕಂತಹ ಕ್ವಶನ್ ಏನಾಗಿದೆಪ್ಪ ಅಂತಂದರೆ ಸೂಪರ್ಲೇಟಿವ್ ಡಿಗ್ರಿನಲ್ಲಿ ಇರ್ತಕ್ಕಂಥದ್ದು ಅದನ್ನು ಪಾಸಿಟಿವ್ ಡಿಗ್ರಿಗೆ ಕನ್ವರ್ಟ್ ಮಾಡಬೇಕಾಗಿರ್ತಕ್ಕಂಥದ್ದು. ಸುಜುಕಿ ವಾಸ್ ದ ಫಾಸ್ಟೆಸ್ಟ್ ಕಾರ್ ಆಫ್ ದ ಇಯರ್ 2022 ಅಂತಕ್ಕಂಥ ಇರ್ತಕ್ಕಂಥದ್ದು. ಇದನ್ನು ಪಾಸಿಟಿವ್ ಡಿಗ್ರಿ ಮಾಡೋದಾದರೆ ಸುಜುಕಿ ಈಸ್ ಕಂಪ್ಯಾರೇಟಿವ್ ಡಿಗ್ರಿಗೆ ಚೇಂಜ್ ಮಾಡಬೇಕಾಗಿರ್ತಕ್ಕಂಥ ಸೆಂಟೆನ್ಸ್ ಆಗಿರ್ತಕ್ಕಂಥದ್ದು. ಸ್ವಲ್ಪ ಎಕ್ಸ್ಕ್ಯೂಸ್ ಮಾಡ್ಕೊಳ್ರಿ. ಸುಜುಕಿ ಈಸ್ ಫಾಸ್ಟರ್ ದ್ಯಾನ್ ಎನಿ ಅದರ್ ಕಾರ್ ಆಫ್ ದ ಇಯರ್ 2022. ಸೊ ಇದನ್ನೇ ಪಾಸಿಟಿವ್ ಮಾಡೋದಾದರೆ ನೋ ಅದರ್ ಕಾರ್ ಆಫ್ ದ ಇಯರ್ 2022 ಈಸ್ ಆ್ಯಸ್ ಫಾಸ್ಟ್ ಆ್ಯಸ್ ಸುಜುಕಿ ಅಂತಕ್ಕಂಥದ್ದು ನಮಗಿಲ್ಲಿ ಪಾಸಿಟಿವ್ ಡಿಗ್ರಿಗೆ ಕನ್ವರ್ಟ್ ಮಾಡ್ತಕ್ಕಂಥದ್ದು. ಬಟ್ ಇಲ್ಲಿ ಈ ಕ್ವೆಶನ್ ಪೇಪರ್ನಲ್ಲಿ ನಿಮಗೆ ಸೂಪರ್ಲೇಟಿವ್ ಡಿಗ್ರಿದಿಂದ ಕಂಪ್ಯಾರಿಟಿವ್ ಮಾಡಲಾಗಿದೆ. ನಥಿಂಗ್ ಟು ವರಿ, ಏನು ಚಿಂತೆ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಏನಿಲ್ಲ. ನಿಮ್ಗೆ ಫಸ್ಟ್ ಡಿಗ್ರಿನಲ್ಲಿ ಬರ್ತಕ್ಕಂಥ ಕೂಡ ಹೇಳ್ಬಿಟ್ಟಿದ್ದೀನಿ. ನೆಕ್ಸ್ಟ್ ನೋಡೋದಾದರೆ ಕ್ವಶನ್ ನಂಬರ್ 15, ರೀಡ್ ದ ಫಾಲೋವಿಂಗ್ ಕಾನ್ವರ್ಸೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್ ಮಾಡಬೇಕಾಗಿರ್ತಕ್ಕಂಥದ್ದು. ಐ ಆಮ್ ವಾಕಿಂಗ್ ವಿತ್ ಮೈ ಡಾಗ್ ಇನ್ ದ ಪಾರ್ಕ್ ಅಂತಕ್ಕಂಥದ್ದು. ದ ಪೊಲೀಸ್ ಮ್ಯಾನ್, ಇದರ ಆನ್ಸರ್ ನೋಡಿದ್ರೆ ಪೊಲೀಸ್ ಮ್ಯಾನ್ ಆಸ್ಕ್ಡ್ ರವಿ, ಜಸ್ಟ್ ಅ ಸೆಕೆಂಡ್, ಸ್ವಲ್ಪ ಸಣ್ಣ ಕರೆಕ್ಷನನ್ನು ಮಾಡ್ಕೋಬೇಕಿಲ್ಲಿ. ಸೊ ದಿಸ್ ಈಸ್ ನಾಟ್ ಅ ಆನ್ಸರ್, ಇದು ಸರಿಯಾಗಿರ್ತಕ್ಕಂಥ ಆನ್ಸರ್ ಅಲ್ಲ. ಸೊ ಇವಾಗ ಹೇಳ್ತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಆನ್ಸರ್ ಆಗಿರ್ತದೆ ನೋಡ್ರಿ. ಇಲ್ಲಿ ಐ ಆಮ್ ವಾಕಿಂಗ್ ವಿತ್ ಮೈ ಡಾಗ್ ಇನ್ ದ ಪಾರ್ಕ್ ಅಂತಕ್ಕಂಥದ್ದು. ಸೊ ದಿಸ್ ಈಸ್ ಅ ರಾಂಗ್ ಆನ್ಸರ್. ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಏನಂತಂದ್ರೆ ಇಲ್ಲಿ ರವಿ ಸೇಡ್ ದ್ಯಾಟ್, ಅಥವಾ ರವಿ ಆಸ್ಕ್ಡ್ ದ್ಯಾಟ್, ರವಿ ಸೇಡ್ ದ್ಯಾಟ್ ಅಂತ ಬರೆದು ಹಿ ವಾಸ್ ವಾಕಿಂಗ್ ವಿತ್ his dog. He was walking with his dog in the park ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನೊಂದು ಸಲ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ನೋಡೋದಾದರೆ, ಸೊ ಇಲ್ಲಿ ಏನೋ ಬೈ ಮಿಸ್ಟೇಕ್ ಆಗಿ ನಮಗೆ ತಪ್ಪಾಗಿರ್ತಕ್ಕಂಥದ್ದು. ದಿಸ್ ಈಸ್ ಅ ರಾಂಗ್ ಆನ್ಸರ್. ಈ ಒಂದು ಸೆಂಟೆನ್ಸ್ಗೆ ನಾವು ಸರಿಯಾಗಿರ್ತಕ್ಕಂಥ ಸೆಂಟೆನ್ಸನ್ನು ಮಾಡೋದಾದರೆ ಐ ಆಮ್ ವಾಕಿಂಗ್ ವಿತ್ ಮೈ ಡಾಗ್ ಇನ್ ದ ಪಾರ್ಕ್ ಅಂತ ಇದೆ. ಸೊ ಇದು ಪ್ರೆಸೆಂಟ್ ಟೆನ್ಸ್ನಲ್ಲಿ ಇರ್ತಕ್ಕಂಥ ಸೆಂಟೆನ್ಸನ್ನು ಪಾಸ್ಟ್ ಟೆನ್ಸ್ಗೆ ಕನ್ವರ್ಟ್ ಮಾಡಬೇಕಾಗ್ತದೆ. ಆವಾಗ ಹಿ ವಾಸ್ ವಾಕಿಂಗ್ ವಿತ್ ಹೀಸ್ ಡಾಗ್ ಇನ್ ದ ಪಾರ್ಕ್. ಸೊ ಈ ಸೆಂಟೆನ್ಸಿಗೆ ನಾವು ಅಂಡರ್ಲೈನ್ ಮಾಡಿರ್ತೀವಿ ಅಂತ ಕಾರಣಕ್ಕಾಗಿ ಆ ಆನ್ಸರ್ ಬಂದರೆ, ಇನ್ನು ವಾಟ್ ಆರ್ ಯು ಡೂಯಿಂಗ್ ಇನ್ ದ ಪಾರ್ಕ್ ಅಂತಕ್ಕಂಥ ಈ ಸೆಂಟೆನ್ಸಿಗೆ ಸರಿಯಾಗಿರ್ತಕ್ಕಂತಹ ಆನ್ಸರ್ ಇದಾಗಿರ್ತದೆ. ಸೊ ಎರಡನ್ನು ನಿಮಗೆ ಎಟ್ ಎ ಟೈಮ್ನಲ್ಲಿ ಕ್ಲಿಯರ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಈ ಕೊಟ್ಟಿರ್ತಕ್ಕಂಥ ವಾಟ್ ಆರ್ ಯು ಡೂಯಿಂಗ್ ಇನ್ ದ ಪಾರ್ಕ್ ಅಂತಕ್ಕಂಥ ಸೆಂಟೆನ್ಸ್ಗೆ ಅಂಡರ್ಲೈನ್ ಮಾಡಬೇಕಾಗಿತ್ತು. ಬೈ ಮಿಸ್ಟೇಕ್ ಆಗಿ ಐ ಆಮ್ ವಾಕಿಂಗ್ ವಿತ್ ಮೈ ಡಾಗ್ ಇನ್ ದ ಪಾರ್ಕಿಗೆ ಮಾರ್ಕ್ ಆಗಿರ್ತಕ್ಕಂಥದ್ದು. ಸೊ ಫೈನಲಿ ಏನಪ್ಪ ಅಂತಂದರೆ ವಾಟ್ ಆರ್ ಯು ಡೂಯಿಂಗ್ ಇನ್ ದ ಪಾರ್ಕ್ ಅಂತಕ್ಕಂಥ ಸೆಂಟೆನ್ಸ್ಗೆ ಪೊಲೀಸ್ ಮ್ಯಾನ್ ಆಸ್ಕ್ಡ್ ರವಿ ವಾಟ್ ಹಿ ವಾಸ್ ಡೂಯಿಂಗ್ ಇನ್ ದ ಪಾರ್ಕ್, ಇದು ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಆಗಿರ್ತದೆ. ಸೊ ಈ ಸೆಂಟೆನ್ಸ್ಗೆ ಏನಾದರೂ ಅಂಡರ್ಲೈನ್ ಮಾಡಲ್ಪಟ್ಟದಾದರೆ ಯಾವುದಕ್ಕೆ ಐ ಆಮ್ ವಾಕಿಂಗ್ ವಿತ್ ಮೈ ಡಾಗ್ ಇನ್ ದ ಪಾರ್ಕ್ ಅಂತಕ್ಕಂಥದ್ದಕ್ಕೆ ಹಿ ವಾಸ್ ವಾಕಿಂಗ್ ವಿತ್ ಹೀಸ್ ಡಾಗ್ ಇನ್ ದ ಪಾರ್ಕ್. ಸೊ ನೆಕ್ಸ್ಟ್ ಕ್ವಶನ್, ಚೇಂಜ್ ದ ಸೆಂಟೆನ್ಸ್ ಇಂಟು ಪ್ಯಾಸಿವ್ ವಾಯ್ಸ್ ಫಾರ್ಮ್. ಪ್ಯಾಸಿವ್ ವಾಯ್ಸ್ಗೆ ಕನ್ವರ್ಟ್ ಮಾಡಿರಿ ಅಂತದೆ. ದ ಡೈರೆಕ್ಟರ್ ಈಸ್ ಪ್ರಿಸೈಡಿಂಗ್ ಓವರ್ ದ ಮೀಟಿಂಗ್ ಅಂತಕ್ಕಂಥ ಇದೆ. ಆನ್ಸರ್ ನೋಡೋದಾದರೆ ದ ಮೀಟಿಂಗ್ ಈಸ್ ಬೀಯಿಂಗ್ ಪ್ರಿಸೈಡೆಡ್ ಓವರ್ ಬೈ ದ ಡೈರೆಕ್ಟರ್ ಅಂತಕ್ಕಂಥ. ಇಲ್ಲಿ ಸಬ್ಜೆಕ್ಟು, ಮೇನ್ ವರ್ಬ್, ಆಬ್ಜೆಕ್ಟ್ ಯಾವುದು ಅಂತಕ್ಕಂಥನ ಸರಿಯಾಗಿ ನಾವು ಬರೀಬೇಕಾಗ್ತದೆ. ಇನ್ನು ಕ್ವಶನ್ ನಂಬರ್ 17, ದ ಫಾಲೋವಿಂಗ್ ಪ್ಯಾರಾಗ್ರಾಫ್ ಆಸ್ ಅ 2 errors, ಎಡಿಟ್ ದ ಪ್ಯಾರಾಗ್ರಾಫ್ ಆ್ಯಂಡ್ ರೀರೈಟ್ ಇಟ್. ಸೊ ಒಂದು ಕೊಟ್ಟಿರ್ತಕ್ಕಂಥ ಪ್ಯಾರಾಗ್ರಾಫಲ್ಲಿ 2 ತಪ್ಪುಗಳಿವೆ, ಅದನ್ನು ಎಡಿಟ್ ಮಾಡಬೇಕು ಮತ್ತು ರೀರೈಟ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ. ಸೊ ನಮಗೆ ಇಲ್ಲಿ ಕ್ಲೂಸ್ ಕೊಟ್ಟಿರ್ತಾರೆ. ಕ್ಲೂಸ್ ಏನಪ್ಪ ಅಂತಂದರೆ ಒಂದು ಆಡ್ವರ್ಬ್ ಬೇಲ್ ಮಿಸ್ಟೇಕ್, ಇನ್ನೊಂದು ಸ್ಪೆಲ್ಲಿಂಗ್ ಮಿಸ್ಟೇಕನ್ನು ಸರಿಪಡಿಸ್ತಕ್ಕಂಥದ್ದು ಆಗಿರ್ತಕ್ಕಂಥದ್ದು. ಸೊ ದ ಚಿಲ್ಡ್ರನ್ ವಾಚ್ಡ್ ದ ಮೂವಿ ಸೈಲೆಂಟ್, ಇಟ್ಸ್ ರಿಯಲಿ ಆ್ಯನ್ ಇಂಟ್ರೆಸ್ಟಿಂಗ್ ಮೂವಿ ಆನ್ ಏರೋಸ್ಪೇಸ್ ಟೆಕ್ನಾಲಜಿ ಅಂತಕ್ಕಂಥ ಇದೆ. ಸೊ ಆಡ್ವರ್ಬ್ ಬೇಲ್ ಮಿಸ್ಟೇಕ್ ಯಾವುದಪ್ಪ ಅಂತಂದರೆ ಇಲ್ಲಿ ಸೈಲೆಂಟ್ ಆಗಿ ಬರೋದಿಲ್ಲ, ಅದು ಏನಾಗಬೇಕು ನಮಗಿಲ್ಲಿ ಸೈಲೆಂಟ್ಲಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂತ ಇದೆ. ಸೊ ಇಲ್ಲಿ ಇದು ಇಂಟ್ರೆಸ್ಟಿಂಗ್ ಅಂತಕ್ಕಂಥದ್ದು, ಇಲ್ಲಿ ಇ ಬರಬೇಕು ಟಿ ಮುಂದೆ, ಹಾಗಾಗಿ ಇಂಟರೆಸ್ಟಿಂಗ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿರ್ತದೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 2 or 3 ಸೆಂಟೆನ್ಸಸ್ ಈಚ್. 7 ಕ್ವಶನ್ಸ್ ಇರ್ತವೆ, ಒಂದು ಕ್ವಶನ್ಗೆ 2 ಅಂಕ, 14 ಮಾರ್ಕ್ಸ್ಗಳು. ಸೊ ಕ್ವಶನ್ ನಂಬರ್ 18, ಹೌ ವಾಸ್ ದ ರೆಸ್ಪಾನ್ಸ್ ಆಫ್ ಪಂಡಿತ್ ರವಿಶಂಕರ್ ಆ್ಯಂಡ್ ಉಸ್ತಾದ್ ಅಲ್ಲರಕ ವಾಸ್ ಆನ್ ಅನ್ಯೂಸ್ವಲ್ ಅಂತಕ್ಕಂಥ ಪ್ರಶ್ನೆಗೆ ಈ ಪ್ರಶ್ನೆ ನಿಮಗೆ ದ ಕನ್ಸರ್ಟ್ ಅಂತಕ್ಕಂಥ 5ನೇ ಪಾಠದಿಂದ ಬಂದಿರತಕ್ಕಂಥದ್ದು. ಆನ್ಸರ್ ನೋಡೋದಾದರೆ ಪಂಡಿತ್ ರವಿಶಂಕರ್ ಆ್ಯಂಡ್ ಉಸ್ತಾದ್ ಅಲ್ಲರಕ ವೇರ್ ಆಫನ್ ಬ್ಯುಸಿ ವಿತ್ ದೇರ್ ಓನ್ ಶೆಡ್ಯೂಲ್ಸ್.
They go to the different places to perform. They may not be able to keep up their word many times due to their busy schedule, but they did not only heard Smita's story but also ಏನು ಮಾಡ್ತಾರಪ್ಪ ಅಂತಂದರೆ but also visited their house and performed for Anant. Thus they stand unique. ಸೊ ಇದು ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಕೇಳಲ್ಪಡ್ತಕ್ಕಂಥ ಪ್ರಶ್ನೆಗಳಲ್ಲಿ ಇದಿಲ್ಲ. ಸೊ ಇದು ಏನಪ್ಪ ಅಂತಂದರೆ ರಿಲೇಟೆಡ್ ಆ ಪಾಠಕ್ಕೆ ಸಂಬಂಧಪಡ್ತಕ್ಕಂತಹ ಸ್ವಲ್ಪ ಕ್ವಶನನ್ನು ಟ್ವಿಸ್ಟ್ ಮಾಡಿ ಕೇಳಿರ್ತಕ್ಕಂಥದ್ದು. ಕ್ವಶನ್ ನಂಬರ್ 19 2 ಮಾರ್ಕ್ಸ್ಗೆ ಬರ್ತಕ್ಕಂಥ ಕ್ವಶನ್. ಹೌ ಕ್ಯಾನ್ ಯು ಸೇ ದಟ್ ಡಾಕ್ಟರ್ ಅಂಬೇಡ್ಕರ್ ಹ್ಯಾಡ್ ಗ್ರೇಟ್ ಥರ್ಸ್ಟ್ ಫಾರ್ ಬುಕ್ಸ್. ಸೊ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪ್ರಶ್ನೆ, ಭಾಳಷ್ಟು ಬಾರಿ ಕೇಳಿರ್ತಕ್ಕಂಥ ಪ್ರಶ್ನೆ. ಅಂಬೇಡ್ಕರ್ ಬಾಟ್ ಬುಕ್ಸ್ ಬೈ ಕರ್ಟಲಿಂಗ್ ಇಸ್ ಡೈಲಿ ನೀಡ್ಸ್. ತಮ್ಮ ಪ್ರತಿನಿತ್ಯದ ಖರ್ಚನ್ನು ಕಡಿಮೆ ಮಾಡಿ ಬುಕ್ಸ್ಗಳನ್ನು ಪರ್ಚೇಸ್ ಮಾಡಿದಾರಂತೆ. ವೆನ್ ಹಿ ವಾಸ್ ಇನ್ ದ ನ್ಯೂಯಾರ್ಕ್ he said to have purchased 2000 old books, and in London bought plenty of books that he needed 32 boxes to send to India. ನೋಡಿ, ಡೈಲಿ ನೀಡ್ಸ್ ಅಂತಕ್ಕಂಥದ್ದು ಈ ವರ್ಡ್ ನಿಮಗೆ ಇಲ್ಲಿ ಬರಬೇಕು. ಆಮೇಲೆ 2000 ಓಲ್ಡ್ ಬುಕ್ಸ್ಗಳನ್ನ ಪರ್ಚೇಸ್ ಮಾಡಿರೋಂಥ ಬರಬೇಕು ನ್ಯೂಯಾರ್ಕ್ನಲ್ಲಿ. ಆಮೇಲೆ 32 ಬಾಕ್ಸ್ನಲ್ಲಿ ಇಂಡಿಯಾಗೆ ಸೆಂಡ್ ಮಾಡಲ್ಪಟ್ಟಿರ್ತಕ್ಕಂಥ ಬುಕ್ಸ್ಗಳನ್ನು ಲಂಡನ್ನಿಂದ ಕೊಂಡ್ಕೊಂಡಿರ್ತಕ್ಕಂತಹ ಈ ಪಾಯಿಂಟ್ ಕೂಡ ಇರಬೇಕಾಗ್ತದೆ. ಸೊ ಇದೇ ಪ್ರಶ್ನೆಗೆ ಇದೇ ಉತ್ತರ ಇನ್ನೊಂದು ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಕೂಡ ಬರ್ತದೆ. ಡಾಕ್ಟರ್ ಅಂಬೇಡ್ಕರ್ ವಾಸ್ ಒರಾಸಿಯಸ್ ರೀಡರ್. ಒರಾಸಿಯಸ್ ರೀಡರ್ ಅಂದ್ರೂ ಕೂಡ ಇದೇ ಸೆಂಟೆನ್ಸ್ ಇದೇ ಆನ್ಸರ್ ಬರೀರಿ. ಆಮೇಲೆ ಗ್ರೇಟ್ ಥರ್ಸ್ಟ್ ಫಾರ್ ಬುಕ್ಸ್ ಅಂತೂ ಕೂಡ ಇದೇ ಆನ್ಸರನ್ನು ಬರೀಬೇಕಾಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 20. ಹೌ ಕ್ಯಾನ್ ಸೈನ್ಸ್ ಬೆಸ್ಟ್ ಎನ್ಶ್ಯೂರ್ ಅವರ್ ಸೇಫ್ಟಿ ಇನ್ ದ ವರ್ಲ್ಡ್. ನೋಡಿ, ಈ ಕ್ವಶನ್ಸ್ಗಳು ನಿಮಗೆ ಮಾಡಲ್ ಕ್ವಶನ್ ಬೋರ್ಡ್ನವ್ರು ಕೊಟ್ಟಿರ್ತಕ್ಕಂಥ ಮಾಡಲ್ ಕ್ವಶನ್ ನಂಬರ್ 3 ಮತ್ತು ಮಾಡಲ್ ಕ್ವಶನ್ ನಂಬರ್ 4ನಲ್ಲಿ ಬರ್ತಕ್ಕಂಥ ಕ್ವಶನ್ಸ್ಗಳು ಇದೇ ರೀತಿಯಾಗಿರ್ತಕ್ಕಂಥ ಡೈರೆಕ್ಟ್ ಕ್ವಶನ್ಸ್ಗಳಂತ ಅನ್ಸೋದಿಲ್ಲ. ಬಟ್ ಏನಪ್ಪ ಅಂತಂದರೆ ಕ್ವಶನ್ಸ್ಗಳನ್ನ ಟ್ವಿಸ್ಟ್ ಮಾಡಿ ಕೇಳಿದಾರೆ ಅಷ್ಟೇ. ಸೊ ಇಲ್ಲಿ ಭಯ ಪಡ್ತಕ್ಕಂಥ ಅವಶ್ಯಕತೆ ಏನಿರೋದಿಲ್ಲ. ಹೌ ಕ್ಯಾನ್ ಸೈನ್ಸ್ ಬೆಸ್ಟ್ ಎನ್ಶ್ಯೂರ್ ಅವರ್ ಸೇಫ್ಟಿ ಇನ್ ದ ವರ್ಲ್ಡ್. ಕ್ವಶನ್ ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು. ಇದು ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ ಅಂತಕ್ಕಂಥ ಲಾಸ್ಟ್ ಲೆಸನ್ನಿಂದ ಬಂದಿರತಕ್ಕಂಥ ಕ್ವಶನ್ ಆಗಿರೋದ್ರಿಂದ ಆನ್ಸರ್ ದ ವರ್ಲ್ಡ್ ಈಸ್ ಥ್ರೆಟನ್ಡ್ ಬೈ ನ್ಯಾಚುರಲ್ ಆ್ಯಂಡ್ ಮ್ಯಾನ್ ಮೇಡ್ ಡಿಸಾಸ್ಟರ್. ಎರಡು ರೀತಿಯಾಗಿರ್ತಕ್ಕಂಥ ಡಿಸಾಸ್ಟರ್, ಒಂದು ನ್ಯಾಚುರಲ್, ಇನ್ನೊಂದು ಮ್ಯಾನ್ ಮೇಡ್, ಒಂದು ಸ್ವಾಭಾವಿಕ ಅಥವಾ ನೈಸರ್ಗಿಕವಾಗಿರ್ತಕ್ಕಂಥ, ಇನ್ನೊಂದು ನಮ್ಮಿಂದ ಮನುಷ್ಯರಿಂದ ಮಾಡಲ್ಪಟ್ಟಿರ್ತಕ್ಕಂಥ ಡಿಸಾಸ್ಟರ್ಗಳು. ಇಟ್ ಈಸ್ ಅ ಸೈಂಟಿಫಿಕ್ ರಿಸರ್ಚ್ ವಿಚ್ ಕ್ಯಾನ್ ರಿಯಲಿ ಸೇವ್ ದ ವರ್ಲ್ಡ್. ಇಟ್ ಈಸ್ ಥ್ರೋ ಸೈನ್ಸ್ ದ್ಯಾಟ್ ವಿ ಕ್ಯಾನ್ ಡೆವಲಪ್ ನ್ಯೂ ಮೆಥಡ್ಸ್ ಆಫ್ ಪ್ರಿವೆನ್ಷನ್. ಸೊ ಇವೆರಡನ್ನು ನಾವು ಹೇಗೆ ತಡೆಗಟ್ಟಬಹುದು ಅಂತಕ್ಕಂಥದ್ದು ಅಂತಂದರೆ ನ್ಯೂ ಮೆಥಡ್ಸ್ ಆಫ್ ಪ್ರಿವೆನ್ಷನ್, ತಡೆಗಟ್ಟತಕ್ಕಂಥ ಹೊಸ ಮೆಥಡ್ಸ್ಗಳಿಂದ ಇದನ್ನು ಅದು ಥ್ರೋ ಸೈನ್ಸ್, ವಿಜ್ಞಾನದ ಮುಖಾಂತರ ಅಂತಕ್ಕಂಥ ಇಲ್ಲಿ ಆನ್ಸರ್ ಆಗಿರ್ತಕ್ಕಂಥದ್ದು. ಕ್ವಶನ್ ನಂಬರ್ 21. ಡಿಸ್ಕ್ರೈಬ್ ಡಾನ್ ಅನ್ಸೆಲ್ಮೋಸ್ ಪ್ರಾಪರ್ಟಿ. ಅವನ ಆರ್ಚರ್ಡ್ ಹೇಗಿತ್ತು ಅಂತಕ್ಕಂಥನೇ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ಬೋದು. ಅದನ್ನೇ ಸ್ವಲ್ಪ ಚೇಂಜ್ ಮಾಡಿ ಅವನ ಪ್ರಾಪರ್ಟಿ ಹೇಗಿತ್ತು ಅಂತಕ್ಕಂಥ ನಾವು ಕ್ವಶನ್ ಮಾಡಲಾಗಿದೆ. ಡಾನ್ ಅನ್ಸೆಲ್ಮೋ ಓನ್ಡ್ ಮೋರ್ ದ್ಯಾನ್ 8 acres ಆಫ್ ಲ್ಯಾಂಡ್ ಅಕ್ರಾಸ್ ದ ರಿವರ್. ಹೀಸ್ ಹೌಸ್ ವಾಸ್ ಅ ಸ್ಮಾಲ್ ಆ್ಯಂಡ್ ರಿಚ್ಡ್ ಬಟ್ ಕ್ವೆಂಟ್. ಅ ಲಿಟಲ್ ಕ್ರೀಕ್ ರ್ಯಾನ್ ಥ್ರೂ ಹಿಸ್ ಲ್ಯಾಂಡ್. ಹಿಸ್ ಆರ್ಚರ್ಡ್ ವಾಸ್ ನ್ಯಾರಲ್ ಆ್ಯಂಡ್ ಬ್ಯೂಟಿಫುಲ್. ನೆಕ್ಸ್ಟ್ ಕ್ವಶನ್ ನಂಬರ್ 22. ವೈ ಡಸ್ ದ ಪೊಯೆಟ್ ಫೀಲ್ ದ್ಯಾಟ್ ಹೀ ಈಸ್ ಅ ಸೆಂಟರ್ ಆಫ್ ದ ಗ್ರಾವಿಟಿ ಇನ್ ಹಿಸ್ ಕ್ಯಾಪ್ಸುಲ್ ಅಂತಕ್ಕಂಥದ್ದು. ಇದು ಆಫ್ಟರ್ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಅಂತಕ್ಕಂಥ ಲಾಸ್ಟ್ ಪದ್ಯದಿಂದ ಬಂದಿರತಕ್ಕಂಥದ್ದು. Answer: the poet will be shut in the capsule. He will be alone. He feels like a universe by himself, with the teacups circling around him, like the planet around the sun ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು ಕ್ವಶನ್ ನಂಬರ್ 23. ಇಲ್ಲಿ ನಿಮಗೆ ಇಂಟರ್ನಲ್ ಚಾಯ್ಸ್ ಇರ್ತದೆ. ಇದು ಸಪ್ಲಿಮೆಂಟ್ರಿ ರೀಡಿಂಗ್ನಿಂದ ಬರ್ತಕ್ಕಂಥ ಕ್ವಶನ್ಸ್ಗಳಾಗಿರ್ತಕ್ಕಂಥದ್ದು. 23ರಲ್ಲಿನೇ 2 ಪ್ರಶ್ನೆಗಳಿರ್ತವೆ, 2ರಲ್ಲಿ ಒಂದಕ್ಕೆ ಆನ್ಸರನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಸೊ ಫಸ್ಟ್ ಕ್ವಶನ್: ವಾಟ್ ಡು ಯು ಥಿಂಕ್ ದ ರೈಟರ್ ಆಫ್ ದ ಇನ್ಸಿಡೆಂಟ್ ಟ್ರೈಂಗ್ ಟು ಇಂಪ್ರೆಸ್ ಅಪಾನ್ ದ ರೀಡರ್ಸ್ ಅಂತಕ್ಕಂಥದ್ದು. ಸೊ ಇಲ್ಲಿ ಆನ್ಸರ್ ನೋಡೋದಾದರೆ ಆಲ್ ದ ಇಂಡಿಯನ್ಸ್ ವಾಂಟೆಡ್ ಟು ಬ್ರಿಟಿಷ್. ಸೊ ದಿಸ್ ಕ್ವಶನ್ ಇಸ್ ಫ್ರಮ್ ನಾರಾಯಣಪುರ ಇನ್ಸಿಡೆಂಟ್ ಪಾಠದಿಂದ ಬಂದಿರತಕ್ಕಂಥದ್ದು. ಆ್ಯಸ್ ಯೂಶುವಲ್, ಆಲ್ ಇಂಡಿಯನ್ಸ್ ವಾಂಟೆಡ್ ಟು ಬ್ರಿಟಿಷ್ ಟು ಕ್ವಿಟ್ ಇಂಡಿಯಾ ಇನ್ಕ್ಲೂಡಿಂಗ್ ದ ಚಿಲ್ಡ್ರನ್. ದೋ ಮೆನಿ Indians were working for the British, they secretly helped the freedom fighters and tried saving them whenever they could. The incident of Sub-Inspector Patil helping Mohan's his family is one of the example ಅಂತಕ್ಕಂಥದ್ದು. ಸ್ವಲ್ಪ ಕ್ವಶನ್ ಟಫ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ನಂಬರ್ 23ನಲ್ಲಿನೇ ಆಲ್ಟರ್ನೇಟ್ ಕ್ವಶನ್: ಹೌ ಡಸ್ ದ ರೈಟರ್ ಡಿಸ್ಕ್ರೈಬ್ ಇಂಟ್ರೋವರ್ಟ್ ಹನಿಪ ಅಂತಕ್ಕಂಥದ್ದು. ಸೊ ಇದು ನಿಮಗೆ ಈ ಕ್ವಶನ್ ಬಂದಿರತಕ್ಕಂಥದ್ದು ಅ ಗ್ರೇಟ್ ಮಾರ್ಟಿಯರ್ ಎವರ್ ಚೆರಿಸ್ಡ್ ಅಂತಕ್ಕಂಥ ಪಾಠದಿಂದ. ಸೊ ನೋಡೋದಾದರೆ ಹನಿಪ್ ಬಿಗ್ಯಾನ್ ಟು make a friends only at the age of 14. He often went out of his way to help people. By doing so, he derived joy and seniors appreciated ಹನೀಪ್ಸ್ ಹೆಲ್ಪಿಂಗ್ ನೇಚರ್ ಅಂತಕ್ಕಂಥದ್ದು. ಇಂಟ್ರೋವರ್ಟ್ ಹನೀಪ್ ಅಂದಾಗ ಇದಿಷ್ಟು ಆನ್ಸರನ್ನು ಬರೀಬೇಕಾಗ್ತದೆ. ಇನ್ನು ಕ್ವಶನ್ ನಂಬರ್ 24ನಲ್ಲಿ ಮತ್ತೆ ನಿಮಗೆ ಇಂಟರ್ನಲ್ ಚಾಯ್ಸ್ ಇರ್ತಕ್ಕಂಥದ್ದು. ಹೌ ಕ್ಯಾನ್ ವಿ ಸೇ ದಟ್ ಡಿಕಿ ಡೋಲ್ಮಾ ವಾಸ್ ನಾಟ್ ಶ್ರೀಕರ್. ಆನ್ಸರ್ ನೋಡೋದಾದರೆ ಈ ಕ್ವಶನ್ಗೆ ಡಿಕಿ ಡೋಲ್ಮಾ ವಾಸ್
sincere and responsible. In spite of early hardship, she realized that success always follows hard work, determination, dedication, perseverance and zeal ಅಂತಕ್ಕಂಥದ್ದು ಇದು ಕ್ವಶನ್ಗೆ ಆನ್ಸರ್ ಆಗಿರ್ತದೆ. ಇನ್ನು ಆರ್ ಅಥವಾ ವಾಟ್ ಡಿಡ್ ದ ಓಲ್ಡ್ ಪೋಕ್ ಆಫ್ ಟಿಬೇಟ್ ಸೇ ಅಬೌಟ್ ಹ್ಯಾಪಿನೆಸ್ ಅಂತಕ್ಕಂಥದ್ದು. ಇದರ ಆನ್ಸರ್ ಏನಾಗಿರ್ತಪ್ಪ ಅಂತಂದ್ರೆ ಇಲ್ಲಿ ದ ಓಲ್ಡ್ ಪೋಕ್ ಯೂಸ್ ಟು ಸೇ ದ್ಯಾಟ್ ಹ್ಯಾಪಿನೆಸ್ ವಾಸ್ ಬ್ಯೂಟಿಫುಲ್ ಬರ್ಡ್ ಲಿವಿಂಗ್ ಆನ್ ಅ ಸ್ನೋವಿ ಮೌಂಟೇನ್ ಫಾರ್ ಅವೇ ಇನ್ ದ ಈಸ್ಟ್ ವೆನ್ ದ ಬರ್ಡ್ ಫ್ಲೀವ್ ಹ್ಯಾಪಿನೆಸ್ ವೆಂಟ್ ವಿತ್ ಇಟ್ ಅಂತಕ್ಕಂಥದ್ದು ಅದು ಅವರ ನಂಬಿಕೆ ಆಗಿರ್ತದೆ. ಇನ್ನು ಕ್ವಶನ್ ನಂಬರ್ 25 ನೋಡೋದಾದರೆ ವೆರಿ ಇಂಪಾರ್ಟೆಂಟ್ 3 ಮಾರ್ಕಿಗೆ ಇರತಕ್ಕಂತಹ 2 ಕ್ವಶನ್ಸ್ಗಳು, 1 ಫ್ರಮ್ ಲೆಸನ್ ಆ್ಯಂಡ್ 1 ಫ್ರಮ್ ಪ್ರೋಸ್. ಇಲ್ಲಿ ಇಂಟರ್ನಲ್ ಚಾಯ್ಸಸ್ಗಳು ಇರೋದಿಲ್ಲ, ಹಾಗಾಗಿ ಕೊಟ್ಟಿರ್ತಕ್ಕಂಥ ಕ್ವಶನ್ಗೆ ಆನ್ಸರ್ ಬರೀಬೇಕಾಗ್ತದೆ. ವೈ ಈಸ್ ಸತೀಶ್ ಗುಜರಾಲ್ ಕನ್ಸಿಡರ್ಡ್ ಆ್ಯಸ್ ದ ಫೋರ್ಮಾಸ್ಟ್ ಆರ್ಟಿಸ್ಟ್ ಆಫ್ ಇಂಡಿಯಾ. ಇರ್ತಕ್ಕಂಥ ಇಂಡಿಯಾದಲ್ಲಿ ಇರ್ತಕ್ಕಂಥ ಆರ್ಟಿಸ್ಟ್ಗಳಲ್ಲಿ ಇವರು ಪ್ರಮುಖರಂತ ಯಾಕೆ ಕನ್ಸಿಡರ್ ಮಾಡಲಾಗ್ತದೆ ಸತೀಶ್ ಗುಜರಾಲ್ ಅವ್ರನ್ನ ಅಂತಂದಾಗ, ಸತೀಶ್ ಗುಜರಾಲ್ ವಾಸ್ ಅಮಂಗ್ ದ ಫೋರ್ಮೋಸ್ಟ್ ಆರ್ಟಿಸ್ಟ್ ಇನ್ ಇಂಡಿಯಾ, ಎಕ್ಸೆಲಿಂಗ್ ಇನ್ ಅ ಪೇಂಟಿಂಗ್, ಸ್ಕಲ್ಪ್ಚರ್ ಆ್ಯಂಡ್ ಆರ್ಕಿಟೆಕ್ಚರ್. Exhibitions of his work have been held all over the world. He is also a writer and has published 4 books in the various arts and won national and international prizes. The government of India has honored him with Padma Vibhushana. We learn that physical disability is no barrier to success ಅಂತಕ್ಕಂಥದ್ದು ಈ ಕ್ವಶನ್ಗೆ ಆನ್ಸರ್ ಆಗಿರ್ತಕ್ಕಂಥದ್ದು. ಇನ್ನು ಕ್ವಶನ್ ನಂಬರ್ 26, ಹೌ ಡಸ್ ದ ಜಾಝ್ ಪ್ಲೇಯರ್ ಪ್ರಿಪೇರ್ ಹಿಮ್ಸೆಲ್ಫ್ ಟು ಪ್ರೀಚ್ ದ ಬ್ಲ್ಯಾಕ್ ಗಾಸ್ಪೆಲ್ ಆಫ್ ಜಾಝ್ ಅಂತಕ್ಕಂಥ ಇದು 5th ಪೊಯಮ್ ದ ಜಾಝ್ ಪೊಯಮ್ 2 ಅಂತಕ್ಕಂಥ ಪದ್ಯದಿಂದ ಬಂದಿರತಕ್ಕಂಥದ್ದು. ದ ಜಾಝ್ ಪ್ಲೇಯರ್ ಡಸಂಟ್ ಕೇರ್ ಫಾರ್ ಹಿಸ್ ಪೇನ್ ಆ್ಯಂಡ್ ಪಾವರ್ಟಿ. ಹಿ ಸ್ಟ್ಯಾಂಡ್ಸ್ ಅಲೋನ್, ಕ್ಲೋಸಿಂಗ್ ಐಸ್ ಆ್ಯಂಡ್ ಟ್ರೈನಿಂಗ್ ಟು ಲಿಸನ್ ಟು ದಿ last note of the bass line played by the others. He gently lifts his alto saxophone and plays his music to preach the black gospel of jazz ಅಂತಕ್ಕಂಥದ್ದು ಈ ಕ್ವಶನ್ಗೆ ಆನ್ಸರ್. ಇನ್ನು ವೆರಿ ಇಂಪಾರ್ಟೆಂಟ್ ನಿಮಗೆ ಎಕ್ಸ್ಟ್ರಾಕ್ಟ್ಗಳು ಕ್ವಶನ್ ನಂಬರ್ 27ದಿಂದ 30ವರೆಗೂ ನಿಮಗೆ 4 ಎಕ್ಸ್ಟ್ರಾಕ್ಟ್ಗಳು ಬರ್ತವೆ. ಸೊ 3 ಎಕ್ಸ್ಟ್ರಾಕ್ಟ್ಸ್ ಫ್ರಮ್ ಪಾಠಗಳು ಆ್ಯಂಡ್ 1 ಎಕ್ಸ್ಟ್ರಾಕ್ಟ್ ನಿಮಗೆ ಪದ್ಯದಿಂದ ಬಂದಿರತಕ್ಕಂಥದ್ದು. ಹಾಗಾದರೆ ಇಲ್ಲಿ ಫಸ್ಟ್ ಎಕ್ಸ್ಟ್ರಾಕ್ಟ್ ನೋಡಿದ್ರೆ ಲೀವ್ ಅಲೋನ್ ಸ್ಟ್ರೆಂತ್, ಕ್ಯಾನ್ ಯು ಪ್ರೂವ್ ದ್ಯಾಟ್ ಯು ಹ್ಯಾವ್ ಅ ಕರೇಜ್, ಹೂ ಇಸ್ ದ ಸ್ಪೀಕರ್. ಸೊ ಈ ಒಂದು ಎಕ್ಸ್ಟ್ರಾಕ್ಟ್ ಬಂದಿರತಕ್ಕಂಥದ್ದು ಫಸ್ಟ್ ಪಾಠ ಎ ಹೀರೋ ಪಾಠದಿಂದ. ಹೂ ಇಸ್ ದ ಸ್ಪೀಕರ್, ಈ ಮೇಲಿನ ಮಾತನ್ನು ಹೇಳಿರ್ತಕ್ಕಂಥವ್ರು ಯಾರು ಅಂತಂದಾಗ ಆನ್ಸರ್ ನೋಡಿದ್ರೆ ಸ್ವಾಮೀಸ್ ಫಾದರ್ ಈ ಮಾತನ್ನು ಹೇಳ್ತಾರೆ. ಹೂ ಡು ಯು ರೆಫರ್ ಟು, ಹಾಗಾದರೆ ಯು ಅಂದರೆ ಯಾರಪ್ಪ ಅಂತಂದರೆ ಇಲ್ಲಿ ಸ್ವಾಮಿ. ಹೌ ಡಿಡ್ ಹಿ ವಾಂಟ್ ಹಿಸ್ ಸನ್ ಟು ಪ್ರೂವ್ ದ್ಯಾಟ್ ಹಿ ಹ್ಯಾಡ್ ಅ ಕರೇಜ್, ಅವನ ಸ್ವಾಮಿಗೆ ಧೈರ್ಯ ಇದೆ ಅಂತಕ್ಕಂಥದ್ದನ್ನು ಹೇಗೆ ಅಲ್ಲಿ ಪ್ರೂವ್ ಮಾಡಬೇಕಂತ ಅವ್ರ ತಂದೆ ಹೇಳ್ತಾರೆ ಅಂತಂದ್ರೆ ಇಲ್ಲಿ ಹಿ ಚಾಲೆಂಜಸ್ ಹಿಸ್ ಸನ್ ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್ ದ್ಯಾಟ್ ನೈಟ್. ಅವತ್ತಿನ ರಾತ್ರಿ ಸ್ವಾಮಿ ಒಬ್ಬನೇ ಆಫೀಸ್ ರೂಮ್ನಲ್ಲಿ ಮಲ್ಕೊಂಡಿದ್ದಾದರೆ ಸೊ ಅದು ಅವನ ಧೈರ್ಯವನ್ನು ಪ್ರೂವ್ ಮಾಡಿದಂಗೆ ಅಂತ ಚಾಲೆಂಜ್ ಮಾಡ್ತಾರೆ. ಕ್ವಶನ್ ನಂಬರ್ 28, ವೈ ಶುಡ್ ಒನ್ ಮ್ಯಾನ್ ಹ್ಯಾವ್ ಲೈವ್ಸ್ ಆಫ್ 15 his hands. ಸೊ ದಿಸ್ ಈಸ್ ಫ್ರಮ್ 6th ಲೆಸನ್ ದ ಡಿಸ್ಕವರಿ. ಹೂ ಸೆಡ್ ದಿಸ್, ಈ ಮಾತನ್ನು ಯಾರು ಹೇಳಿದ್ರಪ್ಪ ಅಂತಂದರೆ ಡಿಯೋಗೋ. ಹೂ ಆರ್ ದೇ 50, ಆ 50 ಯಾರಪ್ಪ ಅಂತಂದರೆ ಇಲ್ಲಿ ಸೀಮೆನ್. ಇನ್ ಹೂಸ್ ಹ್ಯಾಂಡ್ಸ್ ದೇ ಆರ್ ದೇ ಅಂತಕ್ಕಂಥ ಪ್ರಶ್ನೆಗೆ ಇನ್ ದ ಹ್ಯಾಂಡ್ಸ್ ಆಫ್ ಕೊಲಂಬಸ್. ನೆಕ್ಸ್ಟ್ ಲೆಟ್ ಅಸ್ ಗೋ ಆ್ಯಂಡ್ ಹೆಲ್ಪ್ ಹರ್. ಸೊ ದಿಸ್ ಎಕ್ಸ್ಟ್ರಾಕ್ಟ್ ಈಸ್ ಫ್ರಮ್ ದೇರ್ ಇಸ್ ಗರ್ಲ್ ಬೈ ದ ಟ್ಯಾಕ್ಸ್ ಲೆಸನ್ ನಂಬರ್ 2. ಹೂ ಸೆಡ್ ದಿಸ್, ಈ ಮಾತನ್ನು ಯಾರು ಹೇಳಿದ್ರು ಅಂತಂದರೆ ಇಲ್ಲಿ ಮಲ್ಲೇಶ್ವರ. ವೈ ಡಿಡ್ ಹಿ ವಾಂಟ್ ಟು ಹೆಲ್ಪ್ ಹರ್, ಯಾಕೆ ಆಕೆಗೆ ಹೆಲ್ಪ್ ಮಾಡಬೇಕಾಗಿತ್ತು ಅಂತಂದರೆ ದ ಗರ್ಲ್ ಮೆಟ್ ವಿತ್ ಆ್ಯನ್ ಆಕ್ಸಿಡೆಂಟ್, ಆಕೆಗೆ ಒಂದು ಆಕ್ಸಿಡೆಂಟ್ ಆಗಿರ್ತದೆ. ಆಕ್ಸಿಡೆಂಟ್ ಇಸ್ ನಥಿಂಗ್ ಬಟ್ ಸಿ ಫೆಲ್ ಡೌನ್ ಫ್ರಮ್ ಮೂವಿಂಗ್ ಟ್ರೈನ್. ಕ್ವಶನ್ ನಂಬರ್ ಸಿ, ವೈ ಡಿಡಂಟ್ ದ ಅದರ್ಸ್ ಕೇಮ್ ಟು ಹೆಲ್ಪ್, ಬೇರೆಯವ್ರು ಯಾಕೆ ಸಹಾಯಕ್ಕೆ ಬರಲಿಲ್ಲ ಅಂತಂದರೆ ಇಲ್ಲಿ ದೇ ವೇರ್ ಅಫ್ರೇಡ್ ಆಫ್ ಬೀಯಿಂಗ್ ಇನ್ವಾಲ್ವ್ಡ್ ಇನ್ ಅ ಪೊಲೀಸ್ ಕೇಸ್. ಹಿ ವಾಂಟೆಡ್ ಟು ಇನ್ಫಾರ್ಮ್ ಅಬೌಟ್ ದ ಆಕ್ಸಿಡೆಂಟ್ ಆಫ್ ರೋಮಾಸ್ ಫ್ಯಾಮಿಲಿ. ಸೊ ಇದು ಏನಪ್ಪ ಅಂತಂದರೆ ಯಾಕೆ ಬೇರೆಯವರು ಬರಲಿಲ್ಲ ಅವನೊಬ್ಬನೇ ಯಾಕಂತಂದರೆ ಇಲ್ಲಿ ಅವರೆಲ್ಲ ಏನೋ ಹೆದರ್ಕೊಂಡ್ರು ಪೊಲೀಸ್ ಕೇಸ್ ಅಂತಂದು ಹೇಳ್ಬಿಟ್ಟು. ವಿ ಆರ್ ಲಾಸ್ ದ ಕ್ಯಾಪ್ಟನ್ ಶೌಟೆಡ್. ಸೊ ದಿಸ್ ಈಸ್ ಫ್ರಮ್ ದಿಸ್ ಎಕ್ಸ್ಟ್ರಾಕ್ಟ್ ಈಸ್ ಫ್ರಮ್ 6th poem ಬ್ಯಾಲಡ್ ಆಫ್ ದ ಟೆಂಪೆಸ್ಟ್. ಹೂ ಡಸ್ ವಿ ರೆಫರ್ ಟು, ವಿ ಅಂದರೆ ಯಾರಪ್ಪ ಅಂತಂದರೆ ಇಲ್ಲಿ ಸೇಲರ್ಸ್ ಆಗಿರ್ತಾರೆ. ವೈ ಡಿಡ್ ದ ಕ್ಯಾಪ್ಟನ್ ಸೇ ದಿಸ್, ಯಾಕೆ ಹೇಳಿದ ಈ ಮಾತಂತಂದರೆ ದ ಸಿಪ್ ವಾಸ್ ಸ್ಟ್ರಕ್ ಇನ್ ಅ ಸ್ಟಾರ್ಮ್ ಅಟ್ ದ ಮಿಡ್ ನೈಟ್, ಮಧ್ಯರಾತ್ರಿಯಲ್ಲಿ ಬಿರುಗಾಳಿಗೆ ಸಿಲುಕಿಕೊಂಡಿರ್ತಕ್ಕಂಥ ಸಂದರ್ಭ. ಹೌ ಡಿಡ್ ಈಸ್ ಡಾಟರ್ ರಿಯಾಕ್ಟ್ ಟು ದಿ ಸಿಚುವೇಶನ್, ಆ ಸಂದರ್ಭದಲ್ಲಿ ಆ ಕ್ಯಾಪ್ಟನ್ ಆಫ್ ದ ಸಿಪ್ ಏನಿರ್ತಾನಲ್ಲ ಅವನ ಮಗ ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತಂದರೆ ಇಲ್ಲಿ ಸಿ ಫಿಲ್ಡ್ ದೆಮ್ ವಿತ್ ಹೋಪ್ ಬೈ ಆಸ್ಕಿಂಗ್ ಇಫ್ ದ ಗಾಡ್ ಕುಡ್ ಪ್ರೊಟೆಕ್ಟ್ ದೆಮ್ ಆನ್ ದ ಲ್ಯಾಂಡ್ would he not protect same on sea, ಅಂದರೆ
ಭೂಮಿ ಮೇಲೆ ನಮ್ಮನ್ನು ದೇವರು ಕಾಪಾಡಲಿಕ್ಕೆ ಇರುವಂತೆ ಸಮುದ್ರ ಮಧ್ಯದಲ್ಲಿ ಕೂಡ ದೇವರು ನಮ್ಮನ್ನು ಕಾಪಾಡಲಿಕ್ಕೆ ಇರೋದಿಲ್ಲವೇ ಅಂತಕ್ಕಂತಹ ಈ ಮಾತುಗಳು ಅವರಿಗೆ ಸ್ವಲ್ಪ ಏನು ಮಾಡ್ತದೆ ಅಂತಂದರೆ ಇಲ್ಲಿ ಯಾವುದೋ ಒಂದು ರೀತಿಯಾಗಿರ್ತಕ್ಕಂತಹ ಆತ್ಮವಿಶ್ವಾಸನ ಬದುಕ್ತೀವಿ ಅಂತಕ್ಕಂಥ ವಿಶ್ವಾಸವನ್ನು ತಂದು ಕೊಡ್ತಕ್ಕಂಥದ್ದು. ನೆಕ್ಸ್ಟ್ ಕ್ವೆಶನ್, ಗಿವನ್ ಬಿಲ್ ಈಸ್ ಅ ಪ್ರೊಫೈಲ್ ಆಫ್ ಮಮತಾ, ರೈಟ್ ಅ ಪ್ಯಾರಾಗ್ರಾಫ್ ಯೂಸಿಂಗ್ ಕ್ಲೂಸ್ ಅಂತ ಇದೆ. ಸೊ ನೇಮ್ ಬಂದು ಮಮತಾ, ಬರ್ತ್ ಪ್ಲೇಸು, ನ್ಯಾಷನಾಲಿಟಿ ಅಂತಂದ್ರೆ ಅವರು ಯಾವ ದೇಶದವರು ಅಂದಂಗೆ, ಕ್ವಾಲಿಫಿಕೇಷನ್ ಏನು, ಪ್ರೊಫೆಷನ್ ಏನು, ಸರ್ವಿಸ್ ಅಥವಾ ಅವರ ಅನುಭವ ಎಷ್ಟು ಆ ಕೆಲಸದಲ್ಲಿ, ಆಮೇಲೆ ಅವ್ರಿಗಿರ್ತಕ್ಕಂಥ ಇತರೆ ಹವ್ಯಾಸಗಳು ಏನಂತಕ್ಕಂಥದ್ದು, ಇದನ್ನ ನಾವು ಶಾರ್ಟಾಗಿ ಈ ರೀತಿಯಾಗಿ ಬರೀತಕ್ಕಂಥದ್ದು. ಆನ್ಸರ್ ನೋಡೋದಾದರೆ ದಿಸ್ ಈಸ್ ಅ ಪ್ರೊಫೈಲ್ ಆಫ್. ಸೊ ನೀವೇನು ಮಾಡಿರಿ ಅಂತಂದರೆ ಎಲ್ಲ ಪ್ರೊಫೈಲ್ ರೈಟಿಂಗಿಗೆ ಈ ಸೆಂಟೆನ್ಸನ್ನು ಸೇರಿಸಿ ಯಾರು ಪ್ರೊಫೈಲ್ ಕೊಟ್ಟಿರ್ತಾರಲ್ಲ ಅವ್ರ ಹೆಸರು ಬರ್ತಾರೆ ಸಾಕು, ಒಂದು ಸೆಂಟೆನ್ಸ್ ಆಗ್ತದೆ. ದಿಸ್ ಈಸ್ ಅ ಪ್ರೊಫೈಲ್ ಆಫ್ ಮಮತಾ. ಹರ್ ಡೇಟ್ ಆಫ್ ಬರ್ತ್ ಈಸ್ 27 December 1980. ಹರ್ ನ್ಯಾಷನಾಲಿಟಿ ಈಸ್ ಇಂಡಿಯನ್. Her qualification is BSc Nursing. Her profession is nursing and has 9 years of experience. Her hobbies are listening to music and going to hill station ಅಂತಕ್ಕಂಥದ್ದು ಆನ್ಸರ್ ಆಗ್ತದೆ. ಸೊ ನೆಕ್ಸ್ಟ್ ನೋಡೋದಾದರೆ ಕ್ವೆಶನ್ ನಂಬರ್ 32, ಡೆವಲಪ್ ದ ಸ್ಟೋರಿ ಬೈ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ ಅಂತಕ್ಕಂಥದ್ದು ಏನಿದೆಪ್ಪ ಅಂತಂದರೆ ಇಲ್ಲಿ ಕ್ವೆಶನ್ ನಂಬರ್ 32 ನೋಡೋದಾದ್ರೆ ಡೆವಲಪ್ ದಿ ಸ್ಟೋರಿ ಅಂತಕ್ಕಂಥ ಇರ್ತಕ್ಕಂಥದ್ದು. ಆ್ಯನ್ ಓಲ್ಡ್ ಮ್ಯಾನ್ ಗ್ರೀಡಿ, ಅ ಗೂಸ್ ಲೈಯಿಂಗ್, ಅ ಗೋಲ್ಡನ್ ಎಗ್ ಎವ್ರಿ ಡೇ, ಸೋಲ್ಡ್ ಅರ್ನ್ಡ್ ಹರ್ ಲಿವಿಂಗ್ ನಾಟ್ ಕಂಟೆಂಟ್. ಸೊ ಲೈಕ್ ದಟ್ ಏನೋ ಒಂದು ರೀತಿಯಾಗಿರ್ತಕ್ಕಂಥ ಒಂದು ಸ್ಟೋರಿಯನ್ನು ನಿಮಗೆ ಇಲ್ಲಿ ಕಂಪ್ಲೀಟಾಗಿ ಕೊಟ್ಟಿಲ್ಲ, ಮಧ್ಯಕ್ಕೆ ನಿಮಗೆ ಇಲ್ಲಿ ಡ್ಯಾಶಸ್ಗಳು ಕಾಣಿಸ್ತಾ ಇರ್ತವೆ. ಸೊ ಇದರಲ್ಲಿ ನಾವೇನು ಮಾಡಬೇಕಂತಂದ್ರೆ ಡ್ಯಾಶಸ್ಗಳನ್ನ ಫಿಲ್ ಮಾಡಬೇಕು. ಮೀನಿಂಗ್ಫುಲ್ ಸ್ಟೋರಿ ವಿತ್ ಗ್ರಾಮ್ಯಾಟಿಕಲ್ ಕರೆಕ್ಟ್ ಸೆಂಟೆನ್ಸಸ್ ಅಂತ ಇದೆ. ಸೊ ಹೌ ಟು ರೈಟ್ ಅ ಕ್ವೆಶನ್ ನಂಬರ್ 32 ಅಥವಾ ಡೆವಲಪಿಂಗ್ ದ ಸ್ಟೋರಿ ಅಂತಕ್ಕಂಥದ್ದನ್ನು ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ಈಗಾಗಲೇ ವೀಡಿಯೋ ಮಾಡಿ ಪೋಸ್ಟ್ ಮಾಡಿದ್ದೀವಿ. ನಮ್ಮ ಚಾನಲನ್ನು ಸರ್ಚ್ ಮಾಡಿದರೆ ಆ ವಿಡಿಯೋ ನೋಡಿದರೆ ನಿಮಗೆ ಈ ಆನ್ಸರ್ ಈಸಿಲಿ ಗೊತ್ತಾಗ್ತದೆ. ಇನ್ನು ಸ್ಟಡಿ ದ ಗಿವನ್ ಬಿಲೋ ಪಿಕ್ಚರ್, ಕೆಳಕೊಟ್ಟಿರ್ತಕ್ಕಂಥ ಪಿಕ್ಚರನ್ನು ಸರಿಯಾಗಿ ಸ್ಟಡಿ ಮಾಡಬೇಕು. ಮತ್ತು ಅದನ್ನು ರೈಟ್ ಡಿಸ್ಕ್ರಿಪ್ಷನ್ ಆಚೆತರಿಗೆ ಸಂಬಂಧಪಡ್ತಕ್ಕಂಥ ಪ್ಯಾರಾಗ್ರಾಫ್ನಲ್ಲಿ ಬರೀರಿ ಅಂತಕ್ಕಂಥ ಇದೆ. ಸೊ ಅದು ಪಿಕ್ಚರ್ ಕೂಡ ಇಲ್ಲಿದೆ. ಈ ಕ್ವೆಶನ್ ನಂಬರ್ 31, 32, 33ಗೆ ಸಂಬಂಧಪಡ್ತಕ್ಕಂತಹ ಆಲ್ರೆಡಿ ನಾವು ವೀಡಿಯೋನ ಪೋಸ್ಟ್ ಮಾಡಿದ್ದೀವಿ. ಅದನ್ನು ಸ್ವಲ್ಪ ನೀವು ಒಂದು 5 ನಿಮಿಷ ನೋಡಿದರೆ ಈ ಒಂದು ಚಿತ್ರಕ್ಕೆ ಅಥವಾ ಮೇಲೆ ಕೊಟ್ಟಿರ್ತಕ್ಕಂಥ ಕ್ವೆಶನ್ ನಂಬರ್ 32ನಲ್ಲಿರ್ತಕ್ಕಂಥ ಸ್ಟೋರೇಜ್ಗೆ ಈಸಿಲಿ ಆನ್ಸರನ್ನು ಬರಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಕ್ವಿಟ್ ಫ್ರಮ್ ಮೆಮರಿ ಕ್ವೆಶನ್ ನಂಬರ್ 36 ನಿಮಗೆ 34 ನಿಮಗೆ ಪದ್ಯಗಳನ್ನು ಕಂಠಪಾಠ ಬರೆದಿರ್ತದೆ. ಒಂದು ಪದ್ಯ ನಿಮಗೆ ಕ್ವಾಲಿಟಿ ಆಫ್ ಮರ್ಸಿ ಬಂದರೆ ಇನ್ನೊಂದು ಬಂದು ದ ಬ್ಲೈಂಡ್ ಬೈಂದಿಂದ ಬಂದಿರ್ತದೆ. ಸೊ ಎರಡರಲ್ಲಿ ಒಂದನ್ನು ಬರೀಬೇಕಾಗಿರ್ತಕ್ಕಂಥದ್ದು 4 ಅಂಕಗಳಿಗೆ ನಿಮ್ಮ ಶಾಲೆಯಲ್ಲಿ ನಿಮ್ಮ ಟೀಚರ್ಸ್ ಆವಾಗಲೇ ನಿಮಗೆ ಪ್ರಿಪ್ರೇಷನನ್ನು ಮಾಡಿಸಿರ್ತಾರೆ. ಎರಡರಲ್ಲಿ ಒಂದನ್ನು ಬರೀಬೇಕು. ಇನ್ನು ಪ್ಯಾಸೇಜ್ ಹೆಂಗಪ್ಪ ಅಂತಂದರೆ ಇಲ್ಲಿ ನಿಮ್ಗೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ, ಅಲ್ಲೇ ಕ್ವೆಶನ್ ಅಲ್ಲೇ ಆನ್ಸರ್ ಇರ್ತಕ್ಕಂಥದ್ದು ಇರೋದ್ರಿಂದ ಫಸ್ಟಿಗೆ ನೀವು ಏನು ಮಾಡಬೇಕಪ್ಪ ಅಂತಂದರೆ ಡೈರೆಕ್ಟ್ಲಿ ನೀವು ಫಾಲೋ ಒಂದು ಕ್ಲೂಸ್ ಅಥವಾ ಹಿಂಟ್ ಏನಪ್ಪ ಅಂತಂದರೆ ಡೈರೆಕ್ಟ್ಲಿ ನೀವು ಪ್ಯಾಸೇಜನ್ನು ಓದಬೇಡಿ. ಬದಲಾಗಿ ಏನು ಮಾಡಬೇಕಪ್ಪ ಅಂತಂದರೆ ಆ ಪ್ಯಾಸೇಜಿಗೆ ಸಂಬಂಧಪಡ್ತಕ್ಕಂಥ ಏನು ಕ್ವೆಶನ್ಸ್ ಅದಾವಲ್ಲ ಒಂದು ಸಲ ಕ್ವೆಶನ್ಸನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಆಮೇಲೆ ನೀವು ಪ್ಯಾಸೇಜ್ ರೀಡಿಂಗ್ ಮಾಡಬೇಕು. ಯಾಕಂತಂದರೆ ಈ ಕ್ವೆಶನಿಗೆ ಆನ್ಸರ್ ನಿಮಗೆ ಅಲ್ಲಿ ಸಿಗ್ತದೆ. ಸೊ ಅವಾಗ ಏನು ಮಾಡ್ಬೇಕಂತಂದರೆ ಕ್ವೆಶನ್ಸ್ ಓದೋ ಟೈಮ್ನಲ್ಲಿ ಒಂದಿಷ್ಟು ಕೀ ವರ್ಡ್ಸ್ಗಳು ಕಾಣಿಸ್ತಾವೆ ನಿಮಗೆ. ಇಲ್ಲಿ ಏನಿದೆ, ವೈ ಡಿಡ್ ರಾಜಾಜಿ ಅಡ್ವೈಸ್ ದ ADC ಟು ಸಿ ದ ಡಾಕ್ಟರ್ ಅಂತ ಐತೆ. ಇಲ್ಲಿ ಅಡ್ವೈಸ್ ADC ಡಾಕ್ಟರ್ ಅಂತಕ್ಕಂಥ ಈ ಕೀ ವರ್ಡ್ಸ್ ನಿಮಗೆ ಮೇಲೆ ಕೊಟ್ಟಿರ್ತಕ್ಕಂಥ ಪ್ಯಾಸೇಜ್ನಲ್ಲಿ ಎಲ್ಲಿ ಸಿಗ್ತದೋ ದಟ್ ವಿಲ್ ಬಿ ಯುವರ್ ಆನ್ಸರ್, ಅದು ನಿಮಗೆ ಉತ್ತರ ಆಗಿರ್ತದೆ. ಇನ್ನು ಸೆಕೆಂಡ್ ನೋಡೋದಾದರೆ ವಾಟ್ ಡಿಡ್ ರಾಜಾಜಿ ವಾಂಟ್ ದ ADC ಟು ಲರ್ನ್ ಅಂತಕ್ಕಂಥದ್ದು. ಇದು ADC ಟು ಲರ್ನ್ ಅಂತಕ್ಕಂಥ ಈ ಕೀವರ್ಡನ್ನು ನಿಮ್ಮ ಪ್ಯಾಸೇಜ್ನಲ್ಲಿ ಹುಡುಕಿದರೆ ಅದು ನಿಮಗೆ ಆನ್ಸರ್ ಆಗಿರ್ತದೆ. ಸೊ ಇಲ್ಲಿ ಆನ್ಸರ್ ಕೂಡ ಇರತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಕ್ವೆಶನ್ ನಂಬರ್ 36 ನೋಡೋದಾದರೆ ನಿಮಗೆ ಸಮರಿ ಬರ್ತಕ್ಕಂಥ ಇರ್ತದೆ. ವೆರಿ ಇಂಪಾರ್ಟೆಂಟ್. ಗ್ರ್ಯಾಂಡ್ ಮಾ ಕ್ಲೈಮ್ ಸೆಟ್ರಿ ಅಕಾರ್ಡಿಂಗ್ ಟು ದ ಪೋಯೆಟ್ ಹಿಸ್ ಗ್ರ್ಯಾಂಡ್ ಮಾ ವಾಸ್ ಜೀನಿಯಸ್. ದ ಪೋಯೆಟ್ ವಿಕೆ ಗೋಕಾಕ್ ಈಸ್ ಅ ವಿಷನ್ ಆಫ್ ಇಂಡಿಯಾ ಈಸ್ ಅ ಫುಲ್ ಆಫ್ ಹೋಪ್ ಡಿಸ್ಕ್ರೈಬ್ ಅಂತ ಇದೆ. ಸೊ ಇದು ಯಾವುದಪ್ಪ ಅಂತಂದರೆ ದ ಸಾಂಗ್ ಆಫ್ ಇಂಡಿಯಾ ಪದ್ಯದಿಂದ ಬಂದಿರತಕ್ಕಂಥದ್ದು. ಹೌ ಡಸ್ ದ ಪ್ಲಾನೆಟ್ ಅರ್ತ್ ಪುಟ್ ಅಪ್ ವಿತ್ ದ ಮೆನ್ಸ್ ಗ್ರೀಡ್ ಅಂತಕ್ಕಂಥದ್ದು. ಸೊ ಇದು ಐ ಆಮ್ ದ ಲ್ಯಾಂಡ್ ಪದ್ಯದಿಂದ ಬಂದಿರತಕ್ಕಂಥದ್ದು. ಅದಕ್ಕೆ ಸಂಬಂಧಪಡ್ತಕ್ಕಂಥ ಎಲ್ಲ ಇಲ್ಲಿ ಸಮರಿಯನ್ನು ಶಾರ್ಟಾಗಿ ಕೊಟ್ಟಿರ್ತಕ್ಕಂಥದ್ದನ್ನು ನೀವು ಸ್ವಲ್ಪ ಇಲ್ಲಿ ಅಬ್ಸರ್ವ್ ಮಾಡಿದರೆ ನಿಮಗಿಲ್ಲಿ ಸಮರಿ 100% 4 ಮಾರ್ಕ್ಸನ್ನು ಪಡ್ಕೋಬೋದು. ಗ್ರ್ಯಾಂಡ್ ಮಾ ಕ್ಲೈಮ್ ಸೆಟ್ರಿ ಯಾವ್ದಾದ್ರು ಬರೀರಿ, ಇಲ್ಲ ವಿಕೆ ಗೋಕಾಕ್ ಅವರಿಗೆ ಸಂಬಂಧಪಡ್ತಕ್ಕಂತಹ ಬರೆದಿರ್ತಕ್ಕಂತಹ ದ ಸಾಂಗ್ ಆಫ್ ಇಂಡಿಯಾ ಪದ್ಯದ್ದು ಕೂಡ ಸಮರಿಯನ್ನು ಇಲ್ಲಿ ಕೊಟ್ಟಿದ್ದೇವೆ. ಇದನ್ನು ಕೂಡ ನೀವು ಶಾರ್ಟ್ ಸಮರಿ ಇರೋದರಿಂದ ಪ್ರಿಪೇರ್ ಮಾಡ್ಬೋದು. ಇಲ್ಲ ಅಂತಂದರೆ ನೆಕ್ಸ್ಟ್ ಇಲ್ಲಿ ಬರ್ತಕ್ಕಂತಹ 3ರಲ್ಲಿ 1 ಬರೀತಕ್ಕಂತಹ ಕ್ವೆಶನ್ ಇರೋದರಿಂದ ಇಲ್ಲಿ ಐ ಆಮ್ ದ ಲ್ಯಾಂಡ್ ಪದ್ಯದ್ದು ಕೂಡ ಸಮರಿ ನಿಮಗೆ ಇರ್ತಕ್ಕಂಥದ್ದು. ಇದನ್ನಾದರೂ ಪ್ರಿಪೇರ್ ಮಾಡಬೇಕು. ಆ್ಯಕ್ಚುಲಿ ನಿಮಗಿದು ಕ್ವೆಶನ್ ನಂಬರ್ 26ನಲ್ಲಿ ಬರಬೇಕು, 36ಗೆ ಬಂದಿರತಕ್ಕಂಥದ್ದು. 26ನಲ್ಲಿ ಇಲ್ಲಂತಂದ್ರೆ ಮಿಸ್ ಆದರೆ 36ನಲ್ಲಿ 100% ಕೇಳ್ತಕ್ಕಂಥ ಪ್ರಶ್ನೆ ಐ ಆಮ್ ದ ಲ್ಯಾಂಡ್. ಸೊ ಎಸ್ಸೆ ರೈಟಿಂಗನ್ನು ಬರೀತಕ್ಕಂಥದ್ದು.
ಸೊ ಈ ಎಸ್ಸೆ ರೈಟಿಂಗ್ ಮೇಲೆ ನಾವು ಈಗಾಗಲೇ ವಿಡಿಯೋ ಮಾಡಿ ಬಿಟ್ಟಿದ್ದೀವಿ. ಅದು ವಿಡಿಯೋ ನೋಡಿದರೆ ನಿಮಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ 3 ಎಸ್ಸೆಗಳಲ್ಲಿ ಯಾವುದಾದ್ರೂ ಒಂದು ಎಸ್ಸೆಯನ್ನು ಬರೀತಕ್ಕಂಥ ಕ್ವಶನ್ ಬರ್ತದೆ. ಆಸ್ ವೆಲ್ ಎಸ್ ಲಾಸ್ಟ್ ಕ್ವಶನ್ ನಂಬರ್ 38, ರೈಟ್ ಎ ಲೆಟರ್ ಯೂಸಿಂಗ್ ದ ಇನ್ಫಾರ್ಮೇಷನ್ ಗಿವನ್ ಬಿಲೋ. ಇದು 5 ಮಾರ್ಕ್ಸ್ ಇರತಕ್ಕಂಥ ಕ್ವಶನ್. ಸೊ ಇಮ್ಯಾಜಿನ್ ದ್ಯಾಟ್ ಯುವರ್ ನಿಖಿಲ್ ಆರ್ ಕಾವ್ಯ ಸ್ಟಡಿಂಗ್ ಇನ್ 10th ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಹೈಸ್ಕೂಲ್ ಮಂಡ್ಯ. ರೈಟ್ ಎ ಲೆಟರ್ ಟು ಯುವರ್ ಬ್ರದರ್ ಡಿಸ್ಕ್ರೈಬಿಂಗ್ ಗಾಂಧಿ ಜಯಂತಿ ಸೆಲೆಬ್ರೇಷನ್ ಇನ್ ಯುವರ್ ಸ್ಕೂಲ್. ಗಾಂಧಿ ಜಯಂತಿ ಬಗ್ಗೆ ಸೆಲೆಬ್ರೇಷನ್ ಹೇಗೆ ಮಾಡಿದಿರಿ ಅಂತಕ್ಕಂಥ ಪರ್ಸನಲ್ ಲೆಟರ್ನ ನಿಮ್ಮ ಬ್ರದರಿಗೆ ಬರೀತಕ್ಕಂತಹ ಪ್ರಶ್ನೆ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್, ರೈಟ್ ಎ ಲೆಟರ್ ಟು ದ ಎಡಿಟರ್ ಆಫ್ ನ್ಯೂಸ್ ಪೇಪರ್ ಕಂಪ್ಲೇನಿಂಗ್ ಅಬೌಟ್ ಲ್ಯಾಕ್ ಆಫ್ ಪಾರ್ಕ್ಸ್ ಇನ್ ಯುವರ್ ಏರಿಯಾ. ನಿಮ್ಮ ಏರಿಯಾದಲ್ಲಿ ಈ ಪಾರ್ಕ್ಗಳ ಕೊರತೆ ಇರತಕ್ಕಂಥದ್ದನ್ನು ನ್ಯೂಸ್ ಪೇಪರ್ ಎಡಿಟರ್ಗೆ ಕಂಪ್ಲೇಂಟ್ ಮಾಡೋದ್ರ ಮುಖಾಂತರ ಆಫೀಷಿಯಲ್ ಲೆಟರನ್ನು ಬರೀಬೇಕಾಗಿರ್ತದೆ. ಸೊ ಆಫೀಷಿಯಲ್ ಹೌ ಟು ರೈಟ್ ಆ್ಯನ್ ಆಫೀಷಿಯಲ್ ಲೆಟರ್ ಮತ್ತು ಪರ್ಸನಲ್ ಲೆಟರನ್ನು ಹೇಗೆ ಬರೀಬೇಕು ಅಂತಕ್ಕಂಥ ನಾವು ವಿಡಿಯೋ ಈಗಾಗಲೇ ಮಾಡಿಬಿಟ್ಟಿದ್ದೀವಿ. ಭಾಳಷ್ಟು ಜನ ನೋಡಿ ಅದಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಆ ವಿಡಿಯೋ ನೋಡಿದರೆ 100% 2 ಕ್ವಶನ್ಗೆ ನೀವು ಆನ್ಸರ್ ಮಾಡ್ತೀರಿ ಅಂತಕ್ಕಂತಹ ಗ್ಯಾರಂಟಿಯೊಂದಿಗೆ ಹೇಳ್ತಾ ಬರ್ತಕ್ಕಂತಹ ಮುಂದಿನ ವಿಷಯಗಳು ಸೈನ್ಸ್, ಸೋಷಿಯಲ್ ಸೈನ್ಸ್ ಮತ್ತು ಹಿಂದಿಗೆ ಸಂಬಂಧಪಡ್ತಕ್ಕಂಥ ಇದೇ ರೀತಿಯಾಗಿರ್ತಕ್ಕಂಥ ವಿಡಿಯೋನ ಚರ್ಚೆ ಮಾಡ್ತೀವಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ನಮ್ಮ ಚಾನೆಲನ್ನು ನೋಡ್ತಾ ಇರಿ. ಹಾಗೆ ಸ್ಟಡಿ ಹಾರ್ಡ್ ಆ್ಯಂಡ್ ಆಲ್ ದಿ ಬೆಸ್ಟ್.